ಬೆಳಗ್ಗೆ ನಾನು ವಾಕ್ ಹೋಗೋದಾಗ ನೋಡ್ತಾ ಇದ್ದರೆ ನಾನು ಬೆಳಗ್ಗೆ ಹೋದ ತಕ್ಷಣವೇ ಯಾರಾದರೂ ಎದ್ದಿರೋರು ಶಾಕ್ ಆಗ್ಬಿಡ್ತು ನನಗೆ. ಇಂಥ ಮನುಷ್ಯ ಈ ಜಗತ್ತಲ್ಲಿ ಬದುಕ್ತಾವನ, ಇಂಥ ಕಳಪೆ ಮನುಷ್ಯ, ಇವ್ರನ್ನ ಏನು ಮಾಡ್ಬೋದು ಇವ್ರನ್ನ? ನನ್ನ ಲೆಕ್ಕ ಇವರೆಲ್ಲ ಶೆಡ್ಡಿಗೆ ಇವರು. ಇಂಥವ್ರಿಗೆ ದಾರಿ ಕಳಿಸ್ಬೇಕು. ಕೂಡಲೇಬಾರ್ದು ಜೀವನದಲ್ಲಿ ಸಾಯುವವರೆಗೂ. ದೇವರು ನಮ್ಮನ್ನ ಕೂತ್ಕೊಳ್ಳಿ ಅಂತ ಕಾಲು ಕೊಟ್ಟಿಲ್ಲ, ಕೈ ಓಡಾಡಿ ಅಂತ ಕೊಟ್ಟಿರೋದು ಕಾಲುಗಳು. ನನ್ನ ಕೈಲಿ ಆಗಲ್ಲ, ನಮ್ಮಪ್ಪ ಏನೂ ಮಾಡಲಿಲ್ಲ, ನಮ್ಮಪ್ಪ ಆಸ್ತಿ ಮಾಡಿಲ್ಲ, ನಥಿಂಗ್ ಡೂಯಿಂಗ್. ನಿಮ್ಮಪ್ಪ ಮಾಡಲಿಲ್ಲ ಅಂದರೆ ನೀನು ಮಾಡು, ನೀನು ಅಪ್ಪ ಆಗ್ತೀಯಲ್ಲ. ಜಡೇಜಾ ರವಿದು ಏನು ಸರ್ ಮೂಲ? ಅವನು ಯಾಕೆ ಮರ್ಡರ್ ಮಾಡ್ತಾರೆ ಸರ್? ಇದು ಯೋಚನೆ ಮಾಡ್ಕೊಂಡು ಕುಂತಿರ್ತಾರೆ. ಮಾಡ್ಕೊಂಡಾದ್ಮೇಲೆ ಯಾರು ಹೇಳ್ಬಿಟ್ಟು ನೋಡಪ್ಪ ಇಷ್ಟು ಐತೆ, ಇಷ್ಟು ಕೊಡ್ತೀವಿ ನಾವು, ನೋಡಿ ಏನಿದೆ ಒಂದು ಸ್ವಲ್ಪ ಮಾಡ್ಬಿಡಿ ಹಿಂಗಿದೆ ಅಂತ ಹೇಳಿದ್ರೆ ಪಟ್ಟಂತ ಅವ್ನು ಗುಂಪಿತ್ತು, ಅವರು ಹೊಡೆದ್ಬಿಟ್ಟು ಬಂದ್ಬಿಡೋರು. ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ, ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್. ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ, ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ. ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ. ಬದುಕಿದವರೇನೋ ದವಲತ್ತು ತೋರಿಸಬಹುದು, ಆದರೆ ನೆಮ್ಮದಿಯ ನಿದ್ದೆ ಇಲ್ಲ. ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ. ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ, ಎಚ್ಚರ ಎಚ್ಚರ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಬೆಂಗಳೂರು ಅಂಡರ್ವರ್ಲ್ಡ್ ಕಥಾನಕವನ್ನು ನಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದಾರೆ ನಿವೃತ್ತ SP SK ಉಮೇಶ್ ಸರ್. ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ. ಸೊ ಇವತ್ತು ಒಂದು ವಿಶೇಷ ದಿನ. ಯಾಕೆ ಅಂತಂದರೆ ನೀವೆಲ್ಲ ಪೆದ್ಗುಂಡನ ಕತೆ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತು. ಅದು ಕತೆ ಮುಗೀತು ಪೆದ್ಗುಂಡಂದು. ಆದರೆ ಉಮೇಶ್ ಸರ್ ಲೈಫಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ದಿನ. ಯಾಕೆ ಅಂತಂದರೆ ಅವರು ತಮ್ಮ ಪೊಲೀಸ್ ವೃತ್ತಿ ಶುರು ಮಾಡಿದಾಗ ವಕೀಲಿ ವೃತ್ತಿಯನ್ನು ಹೋಲ್ಡಲ್ಲಿಟ್ಟಿದ್ರು, ಅದನ್ನು ಅನಲ್ ಮಾಡಿದ್ರು, ರದ್ದುಗೊಳಿಸಿದ್ರು. ಈಗ ಮತ್ತೆ ಅದನ್ನು ಓಪನ್ ಮಾಡಿದ್ದಾರೆ. ಸೊ ಈಗ ಮತ್ತೆ ಅವ್ರನ್ನ ನಾವು ವಕೀಲರು ಅಂತ ಕೂಡ ಕರಿಬೇಕು. ಸರ್ ನಿಮಗೆ ಒಳ್ಳೇದಾಗಲಿ. ಮೈ ಬೆಸ್ಟ್ ವಿಶಸ್ ಆ್ಯಂಡ್ ಬೆಸ್ಟ್ ವಿಶಸ್ ಫ್ರಮ್ ಆಲ್ ಆಡಿಯನ್ಸ್. ಸರ್ ಇಲ್ಲಿ ಕುಂತ್ರೆ ಪೊಲೀಸು, ಅಲ್ಲಿ ಕುಂತ್ರೆ ವಕೀಲ, ನೀವೇನಾರು ಕೇಳಿ. ಸೊ ಈಗ ಡಬಲ್ ರೋಲ್ ಸರ್ದು, ವಕೀಲರು ಕೂಡ ಹೌದವರು. ಸೊ ಏನು ಪ್ಲ್ಯಾನ್ ಸರ್ ವಕೀಲ್ಗಿ ಮಾಡೋದ್ರ ಬಗ್ಗೆ? ಸರ್ ಏನಿಲ್ಲ, ನಾನು 2020 ರಿಟೈರ್ಡ್ ಆದಮೇಲೆ ನನಗೆ ಬೇಕು ಅನ್ನಿಸ್ತಾ ಇರಲಿಲ್ಲ. ಬಟ್ ಬೇರೆ ಪುಸ್ತಕ ಬರೆಯುವಂಥದ್ದು, ಬೇರೆದ್ರಲ್ಲಿ ತೊಡ್ಕೋತಾ ಇದ್ದೆ. ಇದು ಯಾಕೋ ಕಂಪಲ್ಷನ್ ಮಾಡ್ತಾ ಇದೆ, ನೀವು ಮತ್ತೆ ಸ್ಟಾರ್ಟ್ ಮಾಡಿ ನೀವು ಅಂದ್ಬಿಟ್ಟು ಅಂತ. ಕೆಲವಷ್ಟರಲ್ಲಿ ನಾನೇ ಪಾರ್ಟಿನ್ ಪರ್ಸನ್ ಹೋಗುವಂಥದ್ದೆಲ್ಲ ಆಯಿತು. ಬೇಡ, ಪಾರ್ಟಿನ್ ಪರ್ಸನ್ ಯಾಕೆ ಹೋಗ್ಬೇಕು? ಐ ವಾಸ್ ಎನ್ರೋಲ್ಡ್ ಇನ್ 1986 ಮೇನಲ್ಲಿ ಎನ್ರೋಲ್ ಮಾಡಿದ್ದು ನಾನು. ಅಲ್ಲಿಂದ 90ವರೆಗೂ ಪ್ರಾಕ್ಟೀಸ್ ಮಾಡಿದೆ. ಆಲ್ಮೋಸ್ಟು 4 years ಎಕ್ಸಾಕ್ಟ್ಲಿ. 4 ವರ್ಷ ನಾನು ಐ ಆಮ್ ಏಬಲ್ ಟು ರನ್ ಎ ಶೋ ಇಂಡಿಪೆಂಡೆಂಟ್ಲಿ. ಇನ್ನು ಮಟ್ಟಕ್ಕೆ ಬಂದ್ಬಿಟ್ಟಿದ್ದೆ ಅಷ್ಟೊತ್ತಿಗಾಗಲೇ, ನಾನು ಪೊಲೀಸ್ ಕೆಲಸ ಸಿಗುವಷ್ಟೊತ್ತಿಗೆ. ಯಾಕೆಂದರೆ ಇದು ಬರೆದಿದ್ದು ನಾವು 83-84 ಪರೀಕ್ಷೆನ. ಇದೇ ನಮ್ಮದು ಕೆಲಸ ಅಂತ ಅಂದ್ಬಿಟ್ಟು ನಾವು ಒಂದೇ ಪರೀಕ್ಷೆ ಬರೆದಿವಿ ಜೀವನದಲ್ಲಿ, ಅದೊಂದೇ, ಇನ್ಯಾವುದೂ ಬರೆದೂ ಇರಲಿಲ್ಲ. ಅದು ಕಾಳಜಿಗೂ ಹೋಗಿರಲಿಲ್ಲ. ಆಮೇಲೆ 99ರಲ್ಲಿ ಇದು ಯಾವಾಗ ಸೆಲೆಕ್ಷನ್ ಆಯಿತು, ನಮ್ಮದು ಪ್ರೋಸೆಸ್ ಶುರುವಾಯಿತು. ಆಮೇಲೆ ನಾನು 1990 ಒಳಗಡೆ, ನಾವು 21 ಮಾರ್ಚ್ 1990 ಒಳಗಡೆ ಪೊಲೀಸ್ ಟ್ರೈನಿಂಗ್ ಕಾಲೇಜಿಗೆ ಹೋದ್ವಿ. ಹೋಗ್ಬೇಕಾದಾಗ ಹಿಂದಿನ ದಿವಸ ನಾನೊಂದು ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ ಅದೊಂದು ಸಸ್ಪೆನ್ಷನ್. ಇದನ್ನು 20ನೇ ತಾರೀಕು ಸಾಯಂಕಾಲ 5:05 ಒಳಗಡೆ ಹೋಗಿ ನಾನು ಸಸ್ಪೆನ್ಷನ್ನ ಕೊಟ್ಟೆ. ಯಾಕೆಂತಂದರೆ ಏನೇನೋ ಕೋರ್ಟ್ಗಳಲ್ಲಿ ಏನೇನೋ ಕೇಸ್ಗಳು ನಡೀತಾ ಇದ್ದು, ಆಮೇಲೆ ಸ್ಟೇಗಿ ಆಗ್ಬಿಟ್ಟು ಮತ್ತು ಆಮೇಲೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಇದಾದಾಗ್ಬಿಟ್ರು. ಆಮೇಲೆ ಮತ್ತೆ ಅದು ರಿವೋಕ್ ಮಾಡಿಸು ಹಂಗೆ ಅಂದ್ಬಿಟ್ಟು ಕೋರ್ಟ್ ಅವರ್ ಮುಗಿಯೋವರೆಗೂ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು 5 ನಿಮಿಷ ಬಂದ್ಬಿಡ್ತೀನಿ, ಕೋರ್ಟ್ ಕೇಳ್ಕೊಬೇಕು. ಆಮೇಲೆ ನಾವು ಲಾಸ್ಟ್ ಮೂಮೆಂಟಲ್ಲಿ ಸ್ಟೇ ಮಾಡಿಬಿಟ್ಟು ಅಂತ ಅಂದ್ಬಿಟ್ರೆ ಇನ್ನೊಂದು ವರ್ಷ ನಾವು ಕಾಯ್ಕೊಂಡು ಕೂತ್ಕೊಂಡು ಆಮೇಲೆ ಇಲ್ಲೂ ಇಲ್ಲ ಅಲ್ಲೂ ಇಲ್ದಂಗೆ ಆಗ್ಬಿಡ್ತದ ಅಂಥೇಳಿ ಆ ಥರ ಮಾಡಿಸಿದ್ದು. 20ನೇ ತಾರೀಕು ಮಾಡಿಸಿದ್ದು ಸಸ್ಪೆನ್ಷನ್, ಅದನ್ನು ಹಾಕಿದ್ದೀನಿ ನಾನು. ಈ ಥರ ಡೈಲಮ ಎಲ್ಲ ಇತ್ತು ಅವಾಗೆಲ್ಲ, ಏನೇನೋ ಕೇಸ್ಗಳು ವಗೇರೆಗಳೇನೇನೋ ಹಾಕ್ಕೊಂಡು ಮಾಡ್ತಾಯಿದ್ರು.
ಇವಾಗ ಮಾಡಬೇಕು ನನ್ನ ಕೇಸ್ಗಳು ನಾವು ಮಾಡ್ಕೋಬೇಕು ಅಂತ ಅನ್ನುವಂಥದ್ದು. ಅಲ್ಲಿ ಯಾರಿಗಾದರೂ ಸಹಾಯ ಮಾಡೋದು ಏನಾರ ಇದ್ದರೆ ಆ ಥರದ್ದು ಏನಾದರೂ ಇದ್ದರೆ ಇಂಪಾರ್ಟೆಂಟು ಆ ಥರದ ಮಾಡುವಂಥದ್ದು ನಾನು ಆ ಕೆಲಸ ಮಾಡ್ತೀನಿ. ಯಾವುದೂ ನನಗೆ ಇದೆಲ್ಲ ಅವ್ರಿಗೆ ಸಹಾಯ ಮಾಡಲೇಬೇಕು ಅದೇನಾದರೂ ಆಗಲಿ ಅಂತ ಇದ್ರಲ್ಲಿ ಮೋಸ ಆಗಿದೆ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಅನ್ನುವಂಥದ್ದಕ್ಕೆ ನಾನು ನನಗೆ ಬರಬೇಕದು. ನಾನು ಯಾರೋ ಕೇಳಿದ್ರು ಅಂತ ಅಲ್ಲ, ನನಗೆ ಗೊತ್ತಾದರೆ ನನಗೆ ಗೊತ್ತಾದರೆ ಅದನ್ನು ಡಿಫೆಂಡ್ ಮಾಡಿಕೊಡುವಂಥದ್ದನ್ನ ನಾನು ಖಂಡಿತ ಮಾಡಿಕೊಡ್ತೀನಿ ಅವ್ರಿಗೆ. ಆಯ್ತು ಸರ್. ನನಗನ್ಸುತ್ತೆ ಸರ್ ನಿಮ್ಮ ವಕೀಲ ವೃತ್ತಿ ತುಂಬ ದೊಡ್ಡ ಮಟ್ಟಕ್ಕೆ ಶುರು ಆಗುತ್ತೆ. ಯಾಕೆಂತಂದರೆ ತುಂಬ ಜನ ನಮಗೆ ಕೇಳ್ತಾನೆ ಇರ್ತಾರೆ, ನಿಮ್ಮ ಫೋನ್ ನಂಬರ್ ಕೇಳ್ತಾರೆ, ನಮ್ಮದೊಂದು ಈ ಥರ ಸಮಸ್ಯೆ ಆಗಿದೆ, ಹುಬ್ಬಳ್ಳಿಯಿಂದ ಬರ್ತೀನಿ ಅಂತಾರೆ, ಅಲ್ಲಿಂದ ಬರ್ತೀನಿ ಅಂತಾರೆ. ನೀವು ಬ್ಯುಸಿ ಇರ್ತೀರ ಅಂತ ನಾನು ಜಾಸ್ತಿ ಇದನ್ನು ಮಾಡೋಕ್ಕೆ ಹೋಗಲ್ಲ. ನನಗೆ ಸರ್ ಫಾರ್ ಯುವರ್ ಇನ್ಫಾರ್ಮೇಷನು ನನ್ನ ಮೊಬೈಲ್ಗೆ ರಿಂಗ್ ಆಗುತ್ತಲ್ಲ ಅದನ್ನ ತೆಗೆದೇ ಬಿಟ್ಟೆ ಸರ್. ಆಗೋದೇ ಇಲ್ಲ, ಅಷ್ಟು ಫೋನ್ಗಳು ಬರ್ತವೆ, ಅಟೆಂಡ್ ಮಾಡೋಕ್ಕಾಗಲ್ಲ. ಆಮೇಲೆ ಅವ್ರ ಸಮಸ್ಯೆಗಳನ್ನ ನೀವು ನನ್ನ ಲೆಕ್ಕ 24 ಗಂಟೆ ಆದರೂ ಕೇಳೋಕ್ಕಾಗಲ್ಲ ಸರ್. ಆಗೋದೇ ಇಲ್ಲ ಸರ್, ಅಷ್ಟೊಂದು ಫೋನ್ಗಳಲ್ಲಿ ಮಾತಾಡ್ತಾರೆ. ಆಮೇಲೆ ನಾನು ಏನು ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಸೈಲೆಂಟ್ಗೆ ಹಾಕ್ಬಿಡ್ತೀನಿ ನಾನು. ಆಗೋದೇ ಇಲ್ಲ, ಇಟ್ ಈಸ್ ಅನ್ಕಂಟ್ರೋಲಬಲ್ ಸರ್. ನನಗೇನಾದರೂ ಅಕಸ್ಮಾತ್ ಬಂತ ಯಾರ್ದಾದ್ರೂ ಗೊತ್ತಿರುವಂಥದ್ದು ಇದೆಯಾ ಮಾತಾಡ್ತೀನಿ, ಇಲ್ಲಾಂದ್ರೆ ಆಗಲ್ಲ. ಹೊಡೆದಾನೆ ತಡ್ಕೊಳ್ಳೋಕ್ಕಾಗಲ್ಲ ನನಗೆ, ಬೇರೆ ಕೆಲಸನೇ ಮಾಡೋಕ್ಕಾಗಲ್ಲ. ಅದರಿಂದ ನೋಡೋಣ, ಐ ವಿಲ್ ಟ್ರೈ ಮೈ ಲೆವೆಲ್. ಬಟ್ ನಮ್ಮ ಆಡಿಯನ್ಸ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಯಾವ ಥರದ ಕೇಸ್ಗಳಿದ್ರೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಇವಾಗ ನಾನು ಸಾಮಾನ್ಯವಾಗಿ ಏನಾಗ್ತದೆ ಅಂತಂದರೆ ನಾನು ಪೊಲೀಸಲ್ಲಿದ್ದು ಸಂಬಂಧಪಟ್ಟಂಥದ್ದಲ್ಲಿ ಅದು ಎಸ್ಪೆಷಲಿ ವಿ ನೋ ಔ ಟು ಈಗ ಸಿವಿಲ್ ದಾಖಲಾತಿಗಳು ಏನು ಬೇಕು ಅಂತ ಗೊತ್ತು, ಒಂದು ಪ್ರಾಪರ್ಟಿ ಕೊಂಡ್ಕೋಬೇಕಾದ್ರೆ ಏನೆಲ್ಲ ನೋಡಬೇಕು ಅಂತ ಗೊತ್ತು, ಆಮೇಲೆ ಏನೆಲ್ಲ ಮಾಡಿರ್ತಾರೆ ಅಂತ ಗೊತ್ತು, ಏನೆಲ್ಲ ದಾಖಲಾತಿಗಳನ್ನ ಪ್ರಿಪೇರ್ ಮಾಡಿರ್ತಾರೆ ಮೋಸ ಮಾಡೋದಕ್ಕೆ ಅನ್ನುವಂಥದ್ದೆಲ್ಲ ನೋಡಿ 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 ನಮಗೆ ಬೇರೆ ಬೇರೆ ಕಡೆ ನೋಡೋದೊಂದು, ನಾವು ನೋಡೋದು ಬೇರೆ ಅಲ್ಲ. ಹೆಂಗೆಲ್ಲ ಸೃಷ್ಟಿ ಮಾಡ್ತಾರೆ ಅದ್ರ ಮೇಲೆ ಅಂತ ಅನ್ನುವಂಥದ್ದನ್ನ ಈಗ ಮಾಡಿರ್ಬೋದಾ ಆಗ ಮಾಡಿರ್ಬೋದಾ ದಾಖಲಾತಿಗಳು ಈ ಥರ ಇದೆಲ್ಲ ನಮ್ಗೆ ಆದಮೇಲೆ ಅದನ್ನೆಲ್ಲ ಪರೀಕ್ಷೆ ಮಾಡಿ ಜೀವನದಲ್ಲಿ ಕಷ್ಟಪಟ್ಟು ಒಂದು ಕೊಂಡ್ಕೊಳ್ಳೋಕೆ ಹೋದರೆ ಅದು ಮೋಸ ಮಾಡಿಬಿಟ್ರೆ ಎಂಥದ್ದಾಗುತ್ತೆ ನೋಡಿ. ಈಗ ಅಲ್ಲೇ ನಮ್ಮ JP ನಗರ್ 3rd ಫೇಸಲ್ಲಿ ಒಂದು ಬಿಲ್ಡಿಂಗ್ ಫೋಟೋ ತೋರಿಸ್ತೀನಿ. ಒಂದು ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ, ಕಟ್ಬಿಟ್ಟೆಲ್ಲ ಮಾರ್ಬಿಟ್ರೆ ಅದನ್ನ ಅಪಾರ್ಟ್ಮೆಂಟ್ 4th ಕ್ರಾಸ್ ಒಳಗಡೆ JP ನಗರಲ್ಲಿ ಕಟ್ಬಿಟ್ಟು ಮಾರ್ಬಿಟ್ಟು ಆದಮೇಲೆ ಬ್ಯಾಂಕ್ನವ್ರು ಅವ್ರನ್ನೆಲ್ಲರೂ ಖಾಲಿ ಮಾಡಿಸ್ಬಿಟ್ಟು ಪೊಸಿಷನ್ಗೆ ತೊಗೊಬಿಟ್ಟಿದೆ. ಯಾಕೆ ಸರ್? ಅಂದರೆ ಅವನು ಏನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಬ್ಯಾಂಕ್ ಲೋನ್ ತೊಗೊಂಡಿದ್ನಲ್ಲ, ತೀರಿಸ್ಬೇಕಾದಂತಹ ಈ ಜವಾಬ್ದಾರಿ ಅಲ್ವಾ ಅದೊಂದು. ಹೌದು. ಬ್ಯಾಂಕ್ನವರು ಪ್ರಾಪರ್ಟಿಗೆ ಲೋನ್ ತಗೊಬಿಟ್ಟಾದ್ಮೇಲೆ ಜನಗಳಿಂದ ಬಂದಂಥ ಹಣದಿಂದ ತೀರಿಸ್ಬೇಕಾದಂಥದ್ದು ಒಬ್ಬ ಮನುಷ್ಯನ ಕರ್ತವ್ಯ ಅಲ್ವಾ. ಇಂಥ ರಾಕ್ಷಸಿ ಮನುಷ್ಯರುಗಳು, ಇಂಥ ರಾಕ್ಷಸ ಮನೋಭಾವದವ್ರು ಉಟ್ಕೊಬಿಟ್ರೆ ಇವ್ರನ್ನ ಇವ್ರು ಸಾಮಾಜಿಕ ಬಹಿಷ್ಕಾರ ಮಾಡ್ಬೇಕು ಇವ್ರಿಗೆಲ್ಲ. ಕರೆಕ್ಟ್ ಸರ್. ಇಲ್ಲಾಂದರೆ ಕಲ್ಲೊಡಿ ಇವ್ರು ಸಾಯಿಸ್ತಾರಲ್ಲ, ಅದೋಡು ಮಾಡಿದ್ರು ತಪ್ಪಾಗಲಾರ್ದು ಇಂಥವ್ರಿಗೆ. ಅವ್ರು ಎಲ್ಲ ಬಂದಿದ್ದವರೆಲ್ಲ ರಿಟೈರ್ಮೆಂಟ್ನವ್ರು ಪಾಪ ಅಲ್ಲಿ 1 ಕೋಟಿ 10 ಲಕ್ಷ ಹಿಂಗೆಲ್ಲ ಕೊಟ್ಬಿಟ್ಟು ಮನೆ ತಗೊಬಿಟ್ಟಿದ್ದಾರೆ. ಎತ್ತಾಕ್ಬಿಟ್ಟು ಆಚೆ ಕಳಿಸ್ಬಿಟ್ರೆ ಇವ್ರಿಗೆ ಕೇಸು ವಗೈರೆ ನನ್ನ ಲೆಕ್ಕದಲ್ಲಿ ಇವ್ರನ್ನ ರೌಡಿಗಳು ನಾನು ಮಾಡಿದ್ದಿಲ್ಲ ಪೆದ್ಗುಂಡ, ಅದಕ್ಕಿಂತ ಕೆಟ್ಟದಾಗೆ ಟ್ರೀಟ್ ಮಾಡ್ಬೇಕು, ಹೊಡಿಬೇಕು ಇವ್ರಿಗೆ. ಕೊನೆಗೆ ಅವನಿಗೆ ಹೆಂಗೆ ಹೊಡೆದಾಕಿದ್ರೆ ಹಂಗೆಲ್ಲ ಮಾಡ್ತಾರೆ ಹೇಳಿ. ಮೋಸ ಅಂದರೆ ಒಂದು ಲೆಕ್ಕಾಚಾರ ಇಲ್ವಾ ಸರ್? ಅವ್ರು ಎಲ್ಲ ದೀಪ ಎಲ್ಲ ಹೋಗ್ಬಿಟ್ಟಿದೆ, ಫುಲ್ ಮನೆಗಳದ್ದು ಪೂರ್ತಿ. ಆ ಮನೆಗಳು ಕೊಂಡ್ಕೊಂಡಿದ್ದವ್ರು ಇಲ್ಲ, ರೊಕ್ಕನೂ ಇಲ್ಲ, ಏನೂ ಇಲ್ಲ. ಸ್ಟ್ರೇಟಾಗಿ ಸರ್ಫೇಸಿ ಆ್ಯಕ್ಟ್ ಒಳಗಡೆ ಕೋರ್ಟ್ನವ್ರು ತರ್ತಾರೆ, ಲಾಕ್ ಮಾಡ್ಕೊಂಡು ಆಚೆ ರೂರ್ನಲ್ಲಿ ಆಚೆ ಕಳಿಸ್ಬಿಟ್ಟು ಬ್ಯಾಂಕ್ನವ್ರು ಸೆಕ್ಯೂರಿಟಿ ಹಾಕ್ಬಿಡ್ತಾರೆ. ಕೊಂಡ್ಕೊಂಡಿದ್ದವ್ರ ಕಥೆ ಏನಾಗಬೇಕು? ಇವನನ್ನು ಏನು ಮಾಡ್ಬೇಕು ಹೇಳಿ? ಮತ್ತೆ ಗಾಣಕ್ಕೆ ಕೊಡ್ಬೇಕು ತಾನೇ, ಇವನನ್ನು ಕೊಡ್ತಾ ಇದ್ದೀವಿ ಅಂತ ಕಾಲಲ್ಲಿ ಇಷ್ಟಿಷ್ಟುದ್ದನೇ ಕೊಡ್ಬೇಕು ಅವ್ರಿಗೆ. ಈ ಟ್ರೈಯಲ್ಲೂ ಗೀಯಲ್ಲೂ ಇವೆಲ್ಲ ಆಗಲ್ಲ. ಇಂಥ 420ಗಳಿಗೆ ಏನು ಮಾಡಿ ಅವ್ರ ಜೀವನನೇ ಹಾಳು ಮಾಡಿಬಿಡ್ತಾರಲ್ಲ ಸರ್ ಪಾಪ. ನನಗದು ಬೆಳಗ್ಗೆ ನಾನು ವಾಕ್ ಹೋಗೋದಾಗ ನೋಡ್ತಾ ಇದ್ದರೆ ನಾನು ಬೆಳಗ್ಗೆ ಹೋದ ತಕ್ಷಣವೇ ಯಾರಾದರೂ ಎದ್ದಿರೋರು, ಯಾಕೆಂದರೆ ಅಲ್ಲೇ ಶಾಕ್ ಆಗ್ಬಿಡ್ತು ನನಗೆ. ಇಂಥ ಮನುಷ್ಯ ಈ ಜಗತ್ತಲ್ಲಿ ಬದುಕ್ತಾವನ, ಇಂಥ ಕಳಪೆ ಮನುಷ್ಯ, ಇವ್ರನ್ನ ಏನು ಮಾಡ್ಬೋದು ಇವ್ರನ್ನ? ನನ್ನ ಲೆಕ್ಕ ಇವರೆಲ್ಲ ಶೆಡ್ಡಿಗೆ ಇವರು. ಇಂಥವ್ರಿಗೆ ದಾರಿ ಕಳಿಸ್ಬೇಕು. ಯಾರ್ಯಾರೋ ಅಮಾಯಕರಿಗೆಲ್ಲ ಶೆಡ್ಡಲ್ಲಿ ಬುದ್ಧಿ ಕಲಿಸ್ಬಿಟ್ಟು ಏನೇನೋ ಮಾಡಿದ್ರಲ್ಲ, ಇಂಥವ್ನ ಎಳ್ಕೊಂಡೋಗಿ ಶೆಡ್ ಟ್ರೀಟ್ಮೆಂಟ್ ಕೊಡ್ಬೇಕು ನನ್ನ ಮಗಂದು. ಅದು ಸರಿಯಾದಂಥ ರೀತಿ. ಅದು ನನ್ನ ಲೆಕ್ಕದಲ್ಲಿ ಅದಕ್ಕೊಂದು ಸಾಮಾಜಿಕ ನ್ಯಾಯ ಅನ್ಸಿಗ್ತದೆ. ಸೊ ಹಾಗೆ ಪ್ರಾಪರ್ಟಿ ಸಂಬಂಧಪಟ್ಟಂತೆ ಏನಾದರೂ ಇದ್ರೂ ಕೂಡ ಎಮೋಷನ್ ಆಗ್ಬಿಟ್ಟು, ಯಾಕೆಂದ್ರೆ ಅದು ನೋಡ್ಬಿಟ್ರೆ ನಂಗೆ ಒಂಥರ ಹೊಟ್ಟೆ ಹೊಡೆದು ಬಿಡ್ತದೆ ಸರ್. ಪಾಪ ಅವ್ರ ಜೀವನವೆಲ್ಲ ದುಡ್ದಿದ್ದು ನಂಗೆ ಮಾಡಿಬಿಟ್ರೆ ಹಾಗೆ ಆ ಥರದ್ದು.
ಆಮೇಲೆ ಬೇರೆ ಬೇರೆ ಸಮಸ್ಯೆಗಳಿಗೆ ನಮ್ಗೆ ಏನು ಎಲ್ಲ ಅಂದರೆ ನಾವೆಲ್ಲ ವಿ ಆರ್ ಸೋ ಎಕ್ಸ್ಪೀರಿಯನ್ಸ್ಡ್ ಏನೇನೆಲ್ಲ ಮೋಸಗಳ ವಿಧಗಳು ಹೇಗೆ ಮಾಡ್ಕೊಂಡು ಬರ್ತಾರೆ ಅಂತ ಅನ್ನುವಂಥದ್ದು ಇವೆಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಹಲವಾರು ನಾನು ಪುಸ್ತಕಗಳು ಬರೆದಿದ್ದೀನಿ. ನೆಮ್ಮದಿ ಮಾರಾಟಕ್ಕಿದೆ, ಕೌನ್ಸಿಲ್, ಮ್ಯಾಟ್ರಿಮೋನಿಯಲ್ ಇಶ್ಯೂಗಳು, ಇವೆಲ್ಲ ಇದಕ್ಕೆಲ್ಲ ನಾವು ಈಸಿಯಾಗಿ ಹೇಳ್ಬಿಡ್ತೀವಿ ಸರ್. ಏನೇನೆಲ್ಲ ಮಾಡ್ಬೋದು, ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಡಿಫೆನ್ಸ್ ಹೆಂಗೆ ತೊಗೋಬೇಕು, ಡಿಫೆನ್ಸ್ ಹೆಂಗೆ ಹಾಗೆ ಮುಂದಕ್ಕೆ ಹೋಗಬಾರ್ದು, ಏನು ಇಲ್ಲದೇ ಇದ್ದಾಗ ಹಾಗೆ ಮುಂದಕ್ಕೆ ಹೋಗಬಾರ್ದು ಅನ್ನುವಂಥದ್ದೆಲ್ಲ ನಮಗೆ ಭಾಳ ಪರಿಚಯ ಇರ್ತಕ್ಕಂಥದ್ದು. ಅದಕ್ಕೆ ನಾನು ಯೋಚನೆ ಮಾಡ್ತಾಯಿದ್ದೀನಿ, ತಡಿದಕ್ಕೆ ಏನಾದರೂ ಒಂದು ಎರಡಲ್ಲಿ ಮಾಡಬೇಕಲ್ಲ ಇದಕ್ಕೆ ಅಂತ. ಏನು ತಡಿಯೋದಕ್ಕೆ ಸರ್? ಅಲ್ಲ, ಇಷ್ಟೊಂದು ಫೋನ್ಗಳು ಬಂದರೆ ಯಾರಿಗೂ ಉತ್ತರನೇ ಕೊಡೋಕ್ಕಾಗಲ್ಲ. ಅವ್ರಿಗೊಂದು ನಾಮಿನಲ್ ಆಗಿ ಏನಾರ ಮಾಡಿ ನಾನು ಮಾತಾಡಬೇಕಾದ್ರೆ ಚಂದ ಹಾಕಿ ಅಂತ ಮಾಡ್ಬೇಕು, ಇಲ್ಲಾಂದ್ರೆ ಆಗಲ್ಲ ಸರ್. ನನಗೆ ಮಾತಾಡ್ಬೇಕಾ ನೀವು ಮಿನಿಮಮ್ ತುಂಬ ಜಾಸ್ತಿ ಇಲ್ಲ, ನಿಮ್ಗೆ ಏನು ಬೇಕು ಮಾತಾಡ್ಬೇಕಾದ್ರೆ ನನಗೆ ಈ ಥರ, ಇಲ್ಲ ಅಂದ್ರೆ ಆಗಲ್ಲ, ಯಾರಿಗೂ ಮಾತಾಡೋಕ್ಕಾಗಲ್ಲ ನನಗೆ. ಆವಾಗ ಅಂಥವ್ರಿಗಾದ್ರೂ ಮಾತಾಡ್ಬೋದು ನಾವು. ಅದಕ್ಕೆ ಅದೊಂದು ಆ ಕಾರ್ಯಕ್ರಮ ಇನ್ನೇನು ಮಾಡೋದು. ಸೊ ಹಾಗೆ ಒಳ್ಳೇದಾಗಲಿ ಸರ್ ನಿಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮಗೆ ಬಟ್ ತುಂಬ ಬ್ಯುಸಿ ಆಗಬೇಡಿ ಸರ್. ನಾನು ಐ ಮೇಕ್ ಮೀ ಆಸ್ ಆಲ್ವೇಸ್ ಬಿಸಿ ಸರ್. ನಾನು ಬ್ಯುಸಿನೇ ಮಾಡ್ಕೋತೀನಿ, ಅವತ್ತು ಸುಮ್ಮನೆ ನಾನಂತೂ ಇರಲ್ಲ, ಏನಾದರೂ ಆಲೋಚನೆ ಮಾಡ್ತಾ ಇರ್ತೀನಿ. ಅದೇ ನೀವು ಖಾಲಿ ಅಂತ ಕೂರಲ್ಲ, ಅದು ಮಾತ್ರ ನಮ್ಗೆ ಗೊತ್ತಿದೆ ಸರ್. ಯು ವಿಲ್ ನೆವರ್ ವಿ ಶುಡ್ ನಾಟ್ ಸಿಟ್ ಸರ್. ಕೂರಲೇಬಾರ್ದು ಜೀವನದಲ್ಲಿ ಸಾಯುವವರೆಗೂ. ದೇವರು ನಮ್ಮನ್ನ ಕೂತ್ಕೊಳ್ಳಿ ಅಂತ ಕಾಲು ಕೊಟ್ಟಿಲ್ಲ, ಕೈ ಓಡಾಡಿ ಅಂತ ಕೊಟ್ಟಿರೋದು ಕಾಲುಗಳು. ಅದಕ್ಕೆ ನೀವು ಪ್ರತಿ ದಿವಸ, ಪ್ರತಿ ನಿಮಿಷ, ಪ್ರತಿ ಗಂಟೆ ಓದೋದಿದ್ರೆ ಓದ್ತಾ ಇರಬೇಕು. ಅವನು ಸಾಧನೆ ಆಗುವವರೆಗೂ ಮುಗಿಸೋವರೆಗೂ ಬಿಡಬಾರ್ದು. ಸೆಟ್ ಬ್ಯಾಕ್ ಆಗಲೇಬಾರ್ದು ಯಾವ ಕಾರಣಕ್ಕೂ. ಎಂಥ ಪರಿಸ್ಥಿತಿ ಬಂದ್ರೂ ನನ್ನ ಕೈಯಲ್ಲಿ ಆಗಲ್ಲ ಅಂತ ಯಾವ ಕಾರಣಕ್ಕೂ ಹೇಳ್ಬಾರ್ದು. ಅವನು ಒಬ್ಬ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಎವ್ರಿಥಿಂಗ್ ಈಸ್ ಪಾಸಿಬಲ್ ಬೈ ಎನಿಬಡಿ ಎಲ್ಸ್. ಬೆಟ್ಟದ ನತ್ತಿಲಿರ್ತಕ್ಕಂಥವ್ರು ಇರೋದು, ಬೆಂಗಳೂರು ಮಧ್ಯಭಾಗದಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಒಂದೇ ದೇವ್ರ ಶಕ್ತಿ ಬುದ್ಧಿ ಕೊಟ್ಟಿರೋದು. ಅದನ್ನು ನೀವು ಸರಿಯಾಗಿ ಅದನ್ನು ಮಾಡಿಕೊಂಡು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ನನ್ನ ಕೈಲಿ ಆಗಲ್ಲ, ನಮ್ಮಪ್ಪ ಏನೂ ಮಾಡಲಿಲ್ಲ, ನಮ್ಮಪ್ಪ ಆಸ್ತಿ ಮಾಡಿಲ್ಲ, ನಥಿಂಗ್ ಡೂಯಿಂಗ್. ನಿಮ್ಮಪ್ಪ ಮಾಡಲಿಲ್ಲ ಅಂದರೆ ನೀನು ಮಾಡು, ನೀನು ಅಪ್ಪ ಆಗ್ತೀಯಲ್ಲ ಒಂದು ದಿವಸಕ್ಕೆ. ಅದರಿಂದ ಅದನ್ನೆಲ್ಲ ಬಿಟ್ಟಾಕ್ಬಿಡ್ಬೇಕು ನೀನು. ಲಾಸ್ಟ್ ನೀನು ಇದೆಯಾ, ನಾವಿದೀವಲ್ಲ ಭೂಮಿ ಮೇಲೆ ಜೀವಂತ ಸಾಕ್ಷಿಯಾಗಿ, ನಾವೇನಾರ ಮಾಡಬೇಕಲ್ಲ. ದಟ್ ಈಸ್ ನಾವು ಒಳ್ಳೆಯದೇ ಮಾಡ್ಕೊಂಡು ಹೋಗ್ಬೇಕು. ಬೇರೆ ಇನ್ನೇನು ಬೇರೆ ಥರವಾದಂಥ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಅದಕ್ಕೋಸ್ಕರ ರೌಡಿಗಳದು ಇದಾಗಬೇಡಿ, ಇದ್ರೊಳಗಡೆ ಹೋಗಬೇಡಿ. ಹೋದರೆ ಹಿಂಗೆಲ್ಲ ಸೀರಿಯಲ್ಲಾಗಿ ನಿಮ್ಮನ್ನು ಕತ್ತರಿಸ್ಕೊ ಬಂದುಬಿಡ್ತಾರೆ, ಸತ್ತು ಹೋಗ್ತಾರೆ, ನಿಮ್ಮ ಮನೆಯವರೆಲ್ಲ ಅನ್ಯಾಯ ಆಗ್ತಾರೆ. ಆಮೇಲೆ ನಿಮಗೆ ಜೀವನ ಎಲ್ಲ ಬರೀ ರೌಡಿ ಪಟ್ಟನೇ ಆಗಿಬಿಡ್ತದೆ. ಆಮೇಲೆ ನೋಡೋ ಇವರಪ್ಪ ರೌಡಿ, ಅವರಪ್ಪ ಗೊತ್ತಲ್ಲ, ರೌಡಿ ಮರ್ಡರ್ನಲ್ಲ ಅವರಪ್ಪ ಅವರಮ್ಮ, ನೀವು ಮಾಡೋದಂಥ ಅವ್ರಿಗೆಲ್ಲ ಕೆಟ್ಟ ಹೆಸರುಗಳು. ಇವೆಲ್ಲ ಈ ಥರದವೆಲ್ಲ ಯಾವ ಕಾರಣಕ್ಕೂ ಇಂಥದ್ದನ್ನೆಲ್ಲ ಯಂಗ್ ಏಜ್ಗಳಲ್ಲಿ ಮಕ್ಕಳುಗಳು ಒಳಗೆ ಬರಬಾರ್ದು. ಬಂದು ಹಿಂಗೆ ಆಗ್ತಾಯಿದೆ ಅಂದ ತಕ್ಷಣವೇ ಒಂದು ಸ್ವಲ್ಪ ಆಚೆ ನುಸುಳ್ಕೊಂಡು ಹೋಗ್ಬಿಡ್ಬೇಕು. ಒಂದು ಸಾರಿ ಒಳಗೆ ಬಂದುಬಿಟ್ರೆ ಎಳ್ಕೊಬಿಡ್ತಾರೆ. ಅದರಿಂದನೇ ನೀವು ಪದೇ ಪದೇ ಹೇಳ್ತಾ ಇರ್ತೀರಿ, ಇದೊಂಥರ ಭಾಳ ದುಷ್ಟ ಕೂಟ ಇದು, ಇದ್ರೊಳಗಡೆ ಅಂದರದೊಳಗಡೆಗೆ ಬರಬೇಡಿ. ಒಂಥರ ನಮ್ಮ ಕಡೆ ಹಳ್ಳಿಗಳ ಕಡೆ ಕೊಡಮೆ ಅಂತ ಕರಿತೀವಿ, ಮೀನು ಹಿಡಿಕೆ. ಹಿಂಗೆ ಒಳಗೆ ಹೋಗ್ಬಿಟ್ರೆ ನೀರು ಬಿಳು ಕಡೆ ಹಿಂಗೆ ಇಟ್ಬಿಟ್ಟಿರ್ತೀವಿ, ಹಿಂಗೆ ಒಳಗೆ ಹೋಯ್ತು ಅದು ಇನ್ನು ನೆಕ್ಸ್ಟು ಸಾಂಬಾರೇ ಅದು. ಇನ್ನದು ಮತ್ತೆ ವಾಪಸ್ ತಪ್ಪಿಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಹಂಗೆ ನೀವು ಒಳಗೆ ಹೋದ್ರಿ ಸಾಂಬಾರೇ. ಅದಕ್ಕೆ ನೀವು ಯಾವ ಕಾರಣಕ್ಕೂ ಹಿಂಗೆಲ್ಲ ಇಟ್ಟಿರ್ತಾರೆ, ನೋಡ್ಕೊಂಡು ಹುಷಾರಾಗಿ ಜೀವನ ಮಾಡಬೇಕಾದ್ರೆ. ಸೊ ಅದನ್ನು ಮತ್ತೊಂದು ಸಲ ನಾವು ಪದೇ ಪದೇ ನಮ್ಮ ಇದರಲ್ಲಿ ಹೇಳ್ತಿರ್ತೀವಿ. ಸೊ ಅದನ್ನು ಮತ್ತೊಂದು ಸಲ ಸರ್ ಹೇಳಿದರು, ಮತ್ತು ಇನ್ನೊಂದು ಮೋಟಿವೇಶನ್ ಮಾತ್ರ ಕೂಡ ಹೇಳಿದರು. ಲೈಫಲ್ಲಿ ಒಳ್ಳೆ ಕೆಲಸ ಮಾಡಿ ಮತ್ತು ಎಲ್ಲ ಮಾಡೋಕ್ಕೆ ಸಾಧ್ಯ ಅನ್ನೋ ಮಾತನ್ನು ಹೇಳಿದರು. ಮತ್ತು ಅವರು ವಕೀಲಿ ವೃತ್ತಿ ಶುರು ಆಗ್ತಾಯಿದೆ, ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ವಾಪಸ್ ನಾವು ನಮ್ಮ ಅಂಡರ್ ವರ್ಲ್ಡ್ಗೆ ಬರೋಣ. ಯಾಕೆಂದರೆ ಇದನ್ನು ನಾವು ಶುರು ಮಾಡಿದ್ದೀವಿ, ಇದನ್ನು ಕಂಟಿನ್ಯೂ ಮಾಡೋಣ. ಸರ್, ನಾವು ಕಳೆದ ಸಂಚಿಕೆಯಲ್ಲಿ ಪೆದ್ಗುಂಡನ ಬಗ್ಗೆ ಹೇಳಿದ್ದೀವಿ. ಪೆದ್ಗುಂಡನ ಬಗ್ಗೆ ಬಹಳ ಒಂದು ಒಳ್ಳೆಯ ಒಪಿನಿಯನ್ ಬಂತು ಆ ಒಂದು ಕೇಸ್ಗೆ. ಅಂದರೆ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್ ನೀವು. ಸರ್, ಈಗ 2012 ಆಗಿರೋ ಸರ್ ಒಂದು ಎನ್ಕೌಂಟರ್. ಎಸ್, ಮಧ್ಯದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. 2008 ಒಂದು ಮರ್ಡರ್ ಆಗಿರೋದು ಬಿಟ್ಟರೆ ಬೇರೆ ಯಾವುದು ಮರ್ಡರ್ ಆಗಿಲ್ಲ ಅಂತ. ಮತ್ತು ಅದಾದಮೇಲೆ ಅವನ ಸ್ಟಾಂಚ್ ಫಾಲೋಯರು, ಗೋವಿಂದನ ಸ್ಟಾಂಚ್ ಫಾಲೋಯರು ಇನ್ನೊಬ್ಬ ವಿಶ್ವ ಅಂತ, ಕರಿ ನರಸಿಂಹ ಅಂತ ಮರ್ಡರ್ ಆಗ್ತಾನೆ. ಅದಾದಮೇಲೆ ಇನ್ನೊಬ್ಬ ಸ್ಟಾಂಚ್ ಫಾಲೋಯರ್ ವಿಶ್ವ ಅಂತ ಮರ್ಡರ್ ಆಗ್ತಾನೆ. ಅದಾದಮೇಲೆ ನೆಕ್ಸ್ಟು ಜೈಲಲ್ಲಿದ್ದಂತಹ 2012ಕ್ಕೆ ಪೆದ್ಗುಂಡ ಎನ್ಕೌಂಟರ್ ಆಗ್ತಾನೆ. ಅಲ್ಲಿಗೆ ನಾವು ಅಲ್ಲಿಗೆ ಸಮಾಪ್ತಿ ಮಾಡಬೇಕಾಗ್ತದೆ ಪೂರ್ಣ ಪ್ರಮಾಣದಲ್ಲಿ. ಖಂಡಿತ. ಸೊ ಪೆದ್ಗುಂಡನ ಕಥೆ ಆ ಥರ ಸಮಾಪ್ತಿ ಆಗುತ್ತೆ. ಆದರೆ ನಾವು ಒಂದು ಕಥೆನ ಶುರು ಮಾಡಿಕೊಂಡು ಆ ಕಥೆ ಹಾಗೆ ಉಳ್ಕೊಂಡಿದೆ. ಯಾಕೆಂದರೆ ಪೆದ್ಗುಂಡದ ಕಂಟಿನ್ಯೂ ಮಾಡೋಣ ಅಂತೇಳಿ ನಾವು ಮುಂದೆ ಬಂದ್ವಿ. ಆ ಕಥೆ ಯಾವುದು ಅಂದರೆ ತಮ್ಮಯ್ಯ ವರ್ಸಸ್ ಗೋವಿಂದನ ಕಥೆ. ಸೊ ತಮ್ಮಯ್ಯನ ಆಲ್ರೆಡಿ ಮರ್ಡರ್ ಆಗಿ ಹೋಗಿದೆ, ಗೋವಿಂದ ಜೈಲಲ್ಲಿದ್ದ. ಸೊ ಏನಾಗುತ್ತೆ ಸರ್ ಆ ಕಥೆ ಹೇಗೆ ಬರೋದು? ನೋಡಿ ಸರ್, ಏನಾಗೋಯ್ತು, ಜೈಲಲ್ಲಿ ಒಳಗಡೆ ಗೋವಿಂದ ಇದ್ದಾಗ ಭಾಳ ಸೂರಿ ಮರ್ಡರ್ ಆದ ತಕ್ಷಣವೇ
ಕುದ್ದೋಗ್ಬಿಟ್ಟ ಅವನು. ಅಂದರೆ ಮರ್ಡರ್ ಆಗಿ 2006 ಅಲ್ಲಿ. 2006 and 7 ಹತ್ತಿರದಲ್ಲಿ. ಅದೇ ಇವನು ಪೆದಗುಂಡ ಮರ್ಡರ್ ಮಾಡಿ. ಹೌದು ಪೆದಗುಂಡ ಇತ್ತೀಚೆಗೆ ಮಾತಾಡಿದ್ವಿ. ಹೌದು, ಸೆಕ್ಸಲ್ಲಿ ಅವ್ನು ಮರ್ಡರ್ ಆಗಿಬಿಡ್ತಾನೆ. ಅದಾದಮೇಲೆ ಅವಾಗಿಂದನೂ ಇವರು ಸುಮಾರು ಟೀಮ್ಗಳು ಒಳಗಡೆ ಇರ್ತಾರೆ, ಯಾರೂ ಈಚೆ ಬಂದಿರಲ್ಲ. ಗೋವಿಂದನೂ ಒಳಗಡೆ ಇರ್ತಾನೆ. ಯಾವಾಗ ಸೂರಿ ಮರ್ಡರ್ ಆದ ತಕ್ಷಣವೇ ಅವನಿಗೆ ಒಂಥರ 2 ಕೈ ಕಟ್ಟಾದಂಗೆ ಆಗ್ಬಿಡುತ್ತೆ ಅವನಿಗೆ. ಅಷ್ಟು ಅವನ ಮೇಲೆ ಇದು ಇರ್ತಾನೆ. ಅಂದರೆ ಈ ಥರ ತಮ್ಮೈನೇ ಹೊಡೆದಿರ್ತಕ್ಕಂಥ ಒಬ್ಬ ಗಟ್ಟಿಗ ನನ್ನ ಹತ್ರ ಇದ್ದ, ಅವನು ನನಗೆ ಸಪೋರ್ಟ್ ಮಾಡ್ತಾ ಇದ್ದ, ಹಿಂಗೆಲ್ಲ ಮಾಡ್ದ ಅವನು ಅನ್ನುವಂಥದ್ದು ಒಬ್ಬ ಇದ್ದವನು ತಮ್ಮೈನ ಹೊಡಿಬೇಕು ಅಂತಂದರೆ ಅವನಿಗೆ 8 ಗುಂಡಿಗೆ ಬೇಕು. ಅಷ್ಟು ಸುಲಭದ ಮಾತಲ್ಲ. ಅವನ ತೀರ್ಮಾನ ತಗೊಂಡು ಅವನ್ನ ಫಾಲೋ ಮಾಡಿ ಹೊಡಿಬೇಕು ಅಂತ ಅನ್ನುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಅದನ್ನು ಅವನು ಮಾಡಿದ್ದನ್ನೆಲ್ಲ, ಆ ಕೆಲಸ ಮಾಡಿದ್ದಕ್ಕೆ ಅವನ ಮೇಲೆ ಅಪಾರವಾದಂತಹ ಒಂದು ನಂಬಿಕೆ ಮತ್ತು ಇದನ್ನು ಗೋವಿಂದ ಇಟ್ಕೊಂಡಿದ್ದ. ಯಾವಾಗ ಸೂರ್ಯನ ಪೆದಗುಂಡ ಹೊಡೆದಾಕ್ತಾನೋ ಅದಾದಮೇಲಂತೂ ಅವನು 2 ಕೈಗಳು ಕಟ್ಟಾದಂಗೆ ಆಗ್ಬಿಡುತ್ತೆ ಗೋವಿಂದಂದು. ಈ ಲಾಸ್ಟ್ ಈಸ್ ಕಂಟ್ರೋಲ್ ಇನ್ ಜೈಲಲ್ಲಿ ಊಟ ಮಾಡಲ್ಲ, ಜೈಲೊಳಗಡೆ ಸುಮ್ಮನೆ ಹುಚ್ಚೊಂದು ಥರ ಓಡಾಡೋದು ಒಳಗಡೆ ಎಲ್ಲ. ನಾನು ಏನು ಮಾಡ್ತೀನಿ ನೋಡಿ, ನಾನು ಬಿಡ್ತೀನ ನಾನು ಏನು ಇಡೀ ರಾತ್ರಿ ಎಲ್ಲ ಬರೀ ಅಕಸ್ಮಾತ್ ಆಚೆ ಇದ್ಬಿಟ್ಟಿದ್ದಿದ್ರೆ ಏನು ಮನುಷ್ಯನ ಕಂಟ್ರೋಲ್ ಮಾಡೋಕ್ಕಾಗ್ತಿರಲಿಲ್ಲ. ಮತ್ತು ಅದೆಷ್ಟು ಕುಡಿದ್ಬಿಟ್ಟು ಎಲ್ಲ ಅವನಾಗಿದ್ದು ಅವನೇ ಸತ್ತೋಗ್ಬಿಡ್ತಿದ್ನೋ ಏನೋ. ಅಂದರೆ ಆ ಮಟ್ಟಕ್ಕೆ ಡಿಸ್ಟರ್ಬ್ ಆಗಿಬಿಟ್ಟಿದ್ದ ಅಂತ ಹೇಳೋದು. ಜೈಲಲ್ಲಿದ್ದಂಥ ಸಮಯದಲ್ಲಿ ಬಳ್ಳಾರಿನಲ್ಲಿ ಆ ಮಟ್ಟಕ್ಕೆ ಡಿಸ್ಟರ್ಬ್ ಆಗ್ಬಿಟ್ಟಿದ್ದಂಥವ್ರು. ಬಳ್ಳಾರಿ ಜೈಲಲ್ಲಿ. ಹೌದೌದು. ಎಲ್ಲ ಇವರು ಬೇರೆ ಗ್ಯಾಂಗ್ನವ್ರನ್ನ ಒಂದೊಂದು ಗ್ಯಾಂಗ್ ಒಂದೊಂದು ಕಡೆ ಈ ಗ್ಯಾಂಗ್ ಎಲ್ಲ ಚಿತ್ರದುರ್ಗ, ಯಾರು ಈ ಫುಲ್ ಟೀಮ್ ಎಲ್ಲ ಚಿತ್ರದುರ್ಗದಲ್ಲಿ ಇದ್ರು, ಈ ಇನ್ನೊಂದು ಫುಡ್ ಟೀಮ್ ಇಲ್ಲಿದ್ರು, ಇನ್ನೊಂದು ಟೀಮ್ ಅಲ್ಲಿದ್ದರು, ಇನ್ನೊಂದು ಟೀಮ್ ಇಲ್ಲಿದ್ದರು. ಇದ್ರ ಪ್ಯಾರಲಲ್ಲೇ ಇದಾದ ತಕ್ಷಣವೇ ನಾವುಗಳು ಆಗಲೇ ಒಂದು ಎಪಿಸೋಡ್ ಹಿಂದೆ ನಾವು ಒಂದು ಮಾತಾಡಿದ್ದೀವಿ. ಜಡೇಜಾ ರವಿ ಮರ್ಡರ್ ಕೇಸ್ದು ಒಂದು ಬಂದಿದೆ. ನಾವೆಲ್ಲ ಹೆಂಗೆ ಜಡೇಜಾ ರವಿ ಮರ್ಡರ್ ಕೇಸ್ ಬಂತು, ಯಾವ ಥರ ಆಯ್ತಿದ್ದು ಅಂತ ಹೇಳ್ಬಿಟ್ಟು ಅಂತ ಈಗಾಗಲೇ ನಾವು ಹಿಂದೆ ಮಾಡಿದ್ದೀವಲ್ಲ ಸರಣಿ. ಆ ಸರಣಿನಲ್ಲಿ ಜಡೇಜಾ ರವಿ ಮರ್ಡರ್ ಕೇಸ್ ನಾನು ಮಾತಾಡಿದ್ದೀನಿ, ಪೂರ್ಣ ಪ್ರಮಾಣದಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅವಾಗ ಇವರೆಲ್ಲ ಚಿತ್ರದುರ್ಗ ಜೈಲ್ಗೂ ಹೋಗ್ತಾರೆ ನೋಡಿ. ಚಿತ್ರದುರ್ಗ ಜೈಲಿಗೆ ಹೋಗ್ತಾರಲ್ಲ, ಅದೇ ನಾವೆಲ್ಲ ಮಾನಿಟ್ರ್ ಮಾಡ್ತಾ ಇದ್ದೆ ಅಂತ ಹೇಳಿದೆ ನೋಡಿ. ಆಗ ಆ ಮಾನಿಟ್ರ್ ಮಾಡುವಂಥ ಸಮಯದಲ್ಲಿ ಇಲ್ಲಿ ಇವನಿಗೆ ನಾನು ತಪ್ಪಿಸ್ಕೊಬಿಟ್ರು, ಅವನು ಪೊಲೀಸಲ್ಲಿ ಅಲ್ಲಿ ಅವನು ಹೇಳ್ಬಿಟ್ಟ, ಆಮೇಲೆ ಭಾಳ ಕಷ್ಟ ಆಗೋಯ್ತು ನಮ್ಗೆ ಅಲ್ಲಿಂದ ಅಂತ ನಿಮ್ಗೆ ಅದೆಲ್ಲ ಹೇಳ್ಕೊಂಡು ಬಂದೆ ನೋಡಿ ನಾನು ನಿಮಗೆ. ಅದಾದಮೇಲೆ ಏನಾಗೋಯ್ತು, ಅದೆಲ್ಲ ನಮ್ಗೆ ಆ ಸಮಯದಲ್ಲೇ ಬೇರೆ ಇನ್ನೊಂದು ಅವರು ಪ್ಲ್ಯಾನ್ ಮಾಡ್ತಾ ಇರುವಂಥದ್ದು, ಜೈಲಲ್ಲಿ ಕೂತ್ಕೊಂಡು ಸುಪಾರಿ ತಗೊಳ್ಳುವಂಥದ್ದು ಗೊತ್ತಾಗ್ತಾ ಇತ್ತು. ಅಂದರೆ ಮಂಡ್ಯ ಜಡೇಜಾ ರವಿ ಮರ್ಡರ್ ಮಾಡುವಂಥದ್ದು, ಯಾರನ್ನ ಕಳಿಸಿ ಮರ್ಡರ್ ಮಾಡಿಸ್ಬೇಕು, ಹೇಗೆ ಮಾಡಬೇಕು, ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನುವಂಥದ್ದು. ಅಂದರೆ ಭಾಳ ಕೋಡ್ ವರ್ಡ್ಗಳಲ್ಲಿ ಮಾತಾಡ್ಕೊಳ್ತಾ ಇದ್ರು. ಅದು ನನಗೆ ಗೊತ್ತಾಗ್ತಾ ಇತ್ತು. ಈ ಮಾತಾಡ್ತಾ ಇರ್ಬೇಕಾದಾಗ ಏನಾಗೋಯ್ತು ಅಂದರೆ ಒಳಗಡೆ ಯಾರು ಕೊತಿರಾಮ, ಆಮೇಲೆ ಈ ಯಾರು ಕೊರಂಗಿ ಫುಲ್ ಟೀಮ್ ಇದ್ರಲ್ಲ ಇವರೆಲ್ಲ ಪೂರ್ತಿ ಈ ಟೀಮೆಲ್ಲ ಮಾತಾಡ್ಕೊಳ್ತಾ ಇದ್ರು. ಏನಾದರೂ ಮಾಡಿ, ಅಂದರೆ ಈಗ ದುಡ್ಡು ಬೇಕಲ್ಲ, ಈಗ ಜೈಲಿಗೆ ಭಾಳ ದುಡ್ಡು ಬೇಕು ಇವ್ರಿಗೆ. ಅದಕ್ಕೇನು ಮಾಡ್ತಾರೆ ಇವರು, ಅಲ್ಲಿ ಜಡೇಜಾ ರವಿ ಮರ್ಡರ್ನ ಹೊಡೆಸೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ಮಾತುಕತೆ ಆಗಿ ಎಲ್ಲ ನಡೆಸ್ಕೊಂಡು ಬೆಂಗಳೂರು ರೌಡಿಗಳನ್ನ ಬಳಸ್ಕೊಳ್ಳೋಕೆ ಮಾಡ್ತಾರೆ. ಬೆಂಗಳೂರು ರೌಡಿಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಇವರೆಲ್ಲ. ಏನೋ ನಡೀತಾ ಇದೆ ಅವ್ರ ಕಿತಾಪತಿ. ಯಾಕೆಂದರೆ ಭಾಳ ಸೀಕ್ರೆಟಾಗಿ ಮಾತಾಡ್ತಾರೆ, ನೇರಕ್ಕೆ ಮಾತಾಡ್ತಾ ಇಲ್ಲ ಮಾತುಕತೆಯಲ್ಲಿ, ಇಂಟರ್ಸೆಪ್ಷನ್ಗಳಲ್ಲಿ. ಆದರೆ ನನಗೆ ಅರ್ಥ ಆಗ್ತಾಯಿತ್ತು. ಆಮೇಲೆ ನಾನು ಮಂಡ್ಯ ಅಲ್ಲಿ ಪೊಲೀಸರಿಗೂ ಫೋನ್ ಮಾಡಿ ನಾನು ಹೇಳಿದೆ, ಈ ಥರ ನಿಮ್ಮ ಮಂಡ್ಯದಲ್ಲಿ ಬೆಂಗಳೂರು ರೌಡಿಗಳು ಬಂದು ಉಳ್ಕೋತಾ ಇದ್ದಾರೆ, ಅಲ್ಲಿ ಸೇರ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಆ ಒಂದು RMC ಯಾರ್ಡ್ ಬರುತ್ತಲ್ಲ ನಿಮ್ದು, ಆ ಕಡೆ ಅಲ್ಲಿ ಅವ್ರ ಲೊಕೇಶನ್ಗಳು ಬರ್ತಾ ಇದ್ದಾವೆ, ಆ ಭಾಗದಲ್ಲಿ ಉಳ್ಕೊಂಡಿದ್ದಾರೆ, ಉಳ್ಕೊಂಡು ಈಗಾಗಲೇ 3-4 ದಿವಸ ಆಗ್ತಾ ಇದೆ. ಏನಕ್ಕೆ ಬಂದೆ ಅಲ್ಲಿ ಉಳ್ಕೋತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ಇದು ಕಾನ್ಸ್ಪಿರಸಿ ನಡೀತಾ ಇದೆ, ಏನೋ ನಡೀತಾ ಇದೆ, ಚಿತ್ರದುರ್ಗ ಜೈಲಿಂದ ಇವ್ರಿಗೂ ನಡೀತಾ ಇದೆ ಅಂತ ನಾನು ಈ ವಿಚಾರ ತಿಳಿಸಿದ್ದೆ. ಆ್ಯಕ್ಚುಲಿ ಅದನ್ನು ಮಾಡಿ ನಾನು ಈಗ ಪೆದ್ಗೂಡನ ಕಡೆ ಇದ್ಬಿಟ್ನಲ್ಲ ನಾನು. ಯಾಕೆ ಅವನ ಬೆನ್ನಿಂದೆ ಬಿದ್ದುಬಿಟ್ಟಿದ್ನಲ್ಲ, ಅಷ್ಟೊತ್ತು ಕಾಲ ಮರ್ಡರ್ ಮಾಡಿಬಿಟ್ರು ಅವನು ಜಡೇಜಾ ರವಿನ. ಈ ಬೆಂಗಳೂರು ಟೀಮೇ ಅವನು ಕೃಷ್ಣ ಅದೇ ಹೋಗಿ ಟಾಟಾ ಸುಮೋದಲ್ಲಿ ಅವನ ಸ್ಕಾರ್ಪಿಯೋ ಗಾಡಿ ಗುದ್ದಿ, ಆ ಗಾಡಿ ಕೆಳತಾರೆ ಕ್ಷಣನೇ ಹಿಡ್ಕೊಂಡು ಕತ್ತರಿಸಿ ಅವನಿಗೆ. ಆ ಮಚ್ಚನ ತಮ್ಮ ಒಬ್ಬ ಇದ್ದ, ಉಮೇಶ್ ಅಲಿಯಾಸ್ ಉಮ್ರಿ ಅಂತ, ಅವನ ಮಚ್ಚ ಸಹಿತ ನೋಡಿ ಮರ್ಡರ್ ಆಗ್ತಾನಲ್ಲ, ಓನು ಬಾಮೈದ ಬಂಗಾರಪೇಟೆ ಅವನು ಬ್ರದರ್ ಇಲ್ಲ, ಅವನು ಇವನ ಜೊತೆನಲ್ಲಿದ್ದ. ಅವನಿಗೂ ಏಟೆಲ್ಲ ಆಗಿತ್ತು, ಗುದ್ದಿ ಹೋಗಿ ಡಿಕ್ಕಿ ಹೊಡಿತಾರಲ್ಲ. ಜಡೇಜಾ ರವಿ ಜೊತೆ ಅಲ್ಲ, ಕೃಷ್ಣನ ಜೊತೆ ಇದ್ದ ಅವನು.
ಮಹೇಂದ್ರ ಅಂತ ಅವನು ಅಲ್ಲಿ ಕೃಷ್ಣ ಮಹೇಂದ್ರ ಅಂತ ಕರಿತಿದ್ರು ಅವನಿಗೆ ಅವ್ನಿಗೆ ಹಿಂಗೆ ಹೋಗಿ ಹೊಡೆದ ತಕ್ಷಣವೇ ಟಾಟಾ ಸುಮೋ ಗೊತ್ತಲ್ಲ ಇದೆಲ್ಲ ಫುಲ್ಲು ಹೋಗಿ ಆ ಗ್ಲಾಸ್ ಹೊಡೆದ ತಕ್ಷಣವೇ ಎಲ್ಲ ಪೂರ್ತಿ ಚರ್ಮ ಎಲ್ಲ ಕಿತ್ತೋಗ್ಬಿಟ್ಟಿತ್ತು. ಇವ್ನಿಗೆಲ್ಲೂ ಮುರಿದೋಗಿತ್ತು. ಉಮೇಶನ್ಗೆ ಅಲ್ಲ ಇವನಿಗೆ ಮಹೇಂದ್ರನಿಗೆ ಅಲ್ಲೆಲ್ಲ ಮುರಿದೋಗಿ ಇದು ಅಪಚಿತರ ಆಗ್ಬಿಟ್ಟಿತ್ತು. ಆ ಮಟ್ಟಕ್ಕೆ ಗುದ್ದಿದ್ದ ತಗೊಂಡೋಗ್ಬಿಟ್ಟು ಗಾಡಿನ. ಅದು ಫೋಟೋ ಎಲ್ಲ ನಾನು ಅವಾಗ ಹಿಡ್ಕೊಂಡಿದ್ದೆಲ್ಲ ತಕ್ಷಣವೇ. ಅವಾಗೆಲ್ಲ ನನ್ನ ಹತ್ರ ಹಂಗಂಗೆ ಇತ್ತು ಫುಲ್ ಅದು. ಆಮೇಲೆ ಆಮೇಲೆ ಅಲ್ಲಿ ಆ ಸ್ಟೋರಿಲಿ ಹೇಳಿದ್ದೀನಿ ನಾನು ಏನೇನಾಯಿತು. ಆಮೇಲೆ ಇನ್ನೊಂದು ಗ್ಯಾಂಗ್ ಹೆಂಗೆ ಜೈಲಿಗೆ ಹೋಗಕ್ಕೆ ಒಳಗಡೆ ಪ್ರಯತ್ನ ಪಡ್ತಾಯಿದ್ರು. ಆ ಪ್ರವೀಣ್ ನಮ್ಮೂರ ಪಕ್ಕಕ್ಕೆ ಎಲ್ಲಿ ಬಂದರು, ಒಯ್ಯಂಬಳ್ಳಿ ಅನ್ನೋ ಒಂದು ಜಾಗದೆಲ್ಲ ಸಂಬಂಧಿಕರ ಮನೇಲಿ ಬಂದು ಉಳ್ಕೊಂಡಿದ್ರು. ನಾಳೆ ಜೈಲಿಗೆ ಹೋಗ್ಬೇಕಾಗಿತ್ತು ಅವರು. ಅದನ್ನು ಪ್ರವೀಣ್ ಹೆಂಗೆ ಹೋದ ಅಲ್ಲಿಗೆ, ನಮ್ಮ ಪ್ರವೀಣು. ಆ ಪ್ರವೀಣ್ಗೆ ನಾನೇನು ಮಾಡಿದೆ ಅಲ್ಲಿಗೆ ಅವ್ರಿಗೆ ಆ ಜಾಗದಲ್ಲಿ ಹೋದಾಗ ಅವ್ರು ಇಂಟ್ರ್ಯೂ ಮಾಡೋಕ್ಕೆ ಹೋದ್ರು ಪ್ರವೀಣ್. ಅದಾದಮೇಲೆ ಮತ್ತೆ ನಾನು ಅಲ್ಲಿಂದ ಇಮಿಡಿಯೇಟಾಗಿ ಈ ಗ್ಯಾಂಗ್ ಹಿಡ್ಕೋಬೇಕಾಗಿತ್ತು. ಆಮೇಲೆ ತಕ್ಷಣವೇ ನಾನು ಅವಾಗ ಮಂಡ್ಯ SP ಅವ್ರಿಗೆ, ಸಾರ್ ಇದು ಗ್ಯಾಂಗು ಈ ಥರ ನಡೀತಾ ಇದೆ, ಒಂದು ಒಳಗಡೆ ಜೈಲಿಗೆ ಹೋಗೋಕ್ಕೆ ಒಂದು ಟೀಮ್ ರೆಡಿ ಆಗ್ತಾ ಇದೆ, ಇನ್ನೊಂದು ಮಾಡಿರುವಂಥ ಟೀಮ್ನ ನಾನು ಇಂಟರ್ಸೆಪ್ಟ್ ಮಾಡಿದ್ದೀನಿ, ಆ ಟೀಮ್ನೆಲ್ಲ ಹಿಡ್ಕೊಡ್ತೀನಿ, ಪಾರ್ಟಿಸಿಪೇಟ್ ಮಾಡಿ ಹೊಡೆದವರು ಮತ್ತು ಅವ್ರ ವೆಹಿಕಲ್ಲು ಡಿಕ್ಕಿ ಹೊಡೆದ ವೆಹಿಕಲ್ಲು ಪೂರ್ತಿ ನಾನು ಹಿಡ್ಕೊಡ್ತೀನಿ, 2 days ಟೈಮ್ ಬೇಕು ಅಂತೇಳಿ ನಾನು ಮಾತಾಡ್ಬಿಟ್ಟು ಟೈಮ್ ತೊಗೊಂಡೆ. ಆಮೇಲೆ ವಿತಿನ್ 2 days ಒಳಗಡೆ ಅವ್ರನ್ನೆಲ್ಲ ಟೀಮ್ ಹಿಡಿದು ಅಲಾಂಗ್ ವಿತ್ ವೆಹಿಕಲ್ ಗುದ್ದಿದ್ರಲ್ಲ ಟಾಟಾ ಸುಮೋ ಅಲ್ಲೊಂದು ಕಡೆ ತೊಗೊಂಡೋಗಿ ಗಾಡಿ ಹೊಡ್ಕೊಂಡೋದ್ರು. ಆ ಗುದ್ದು ಸ್ಪೀಡ್ಗೆ ಏನಾಗೋಗಿತ್ತು, ಮುಂದ್ಗಡೆ ಲೆಫ್ಟ್ ಸೈಡ್ ಟೈರ್ ಒಂದು ಸ್ವಲ್ಪ ಹಿಂಗೆ ಸೈಡಿಗೆ ಬಂದುಬಿಟ್ಟಿತ್ತು. ತೊಗೊಂಡೋಗ್ಬಿಟ್ಟು ನನ್ನ ಮಕ್ಕಳು ಒಳಗಡೆ ಯಾವುದೋ ಕಬ್ಬನ ಗದ್ದೆ ನಿಲ್ಲಿಸ್ಬಿಟ್ಟಿದ್ರು ಅದನ್ನ ಟಾಟಾ ಸುಮೋ. ಅಲ್ಲಿಂದ ಬಿಟ್ಬಿಟ್ಟು ಆ ಗಾಡಿನ ಅಲ್ಲಿಂದ ಬೇರೆ ಬೇರೆ ಕಡೆಗೆ ಬಂದುಬಿಟ್ಟಿದ್ರು ಫುಲ್ ಟೀಮ್ ಅವರು. ಆಮೇಲೆ ಇವ್ರನ್ನೆಲ್ಲ ಹಿಡ್ಕೊಟ್ಟೆ ನಾನು ಪೂರ್ತಿ. ಪಾರ್ಟಿಸಿಪೆಂಟ್ ಯಾರಿದ್ರು 100ಕ್ಕೆ 100ರಷ್ಟು ಜಡೇಜಾ ರವಿಗೆ ಆರ್ಡರ್ ಮಾಡಿದವ್ರನ್ನ. ಆಮೇಲೆ ಅವ್ರದ್ದು ಟೋಟಲ್ ಡೀಟೇಲ್ ಮತ್ತು ಇಂಟರ್ಸೆಪ್ಷನ್ಸ್ ಎಲ್ಲ ಕೊಟ್ಟು ಅದು ಕನ್ವಿಕ್ಷನು ಆಗಿತ್ತು. ಮಂಡ್ಯ ನಾನು ಹೋಗಿ ಎವಿಡೆನ್ಸ್ ಎಲ್ಲ ಹೇಳ್ಬಿಟ್ಟು ಬಂದಿದೆ ಆ ಕೇಸ್ ಒಳಗಡೆ. ಹೀಗೆ ನಾನು ಮೊದಲೇ ಇದೊಂದು ಎಪಿಸೋಡ್ ಮಾಡಿದ್ದೀವಿ ನಾವು. ಮೊದಲು ಮುಂಚೆನೂ ಒಂದ್ಸಲ ಹೇಳಿದ್ರಿ ಸರ್, ಮೊನ್ನೆ ಕೂಡ ಇದ್ರ ಬಗ್ಗೆ ಒಂದ್ಸಲ ಹೇಳಿದ್ರಿ ಸರ್. ಇನ್ನೂ ಒಂದು ಸಣ್ಣ, ಯಾಕೆಂದ್ರೆ ಜನ ಕನ್ಫ್ಯೂಷನ್ ಆಗಬಾರ್ದು. ಸಣ್ಣದೊಂದು ಇನ್ಫಾರ್ಮೇಶನ್ ಸರ್ ನನಗೆ, ಈ ಜಡೇಜಾ ರವಿ ಏನು ಸರ್ ಮೂಲ, ಅವನು ಯಾಕೆ ಮರ್ಡರ್ ಮಾಡ್ತಾರೆ ಸರ್ ಇದು? ನೋಡಿ, ಜಡೇಜಾ ರವಿಗೂ ಮತ್ತು ಅಲ್ಲಿ ಚಿನ್ನಳ್ಳಿ ಶಂಕರ್ಗೂ ವೈಯಕ್ತಿಕ ಪೊಲಿಟಿಕಲ್ ಇದು ಮಂಡ್ಯದಲ್ಲಿ. ಇವನು ಕಾರ್ಪೊರೇಟರ್ ಆ್ಯಕ್ಚುಲಿ ಜಡೇಜಾ ರವಿ ಅಲ್ಲಿ. ಆಮೇಲೆ ಆ ಮಟ್ಟಕ್ಕೆ ಆಗಲೇ ಒಂದು ಸ್ವಲ್ಪ ಅವರಲ್ಲಿ ಸಿಕ್ಕಾಬಟ್ಟೆ ವೈರತ್ವ ಆಗೋಗ್ಬಿಟ್ಟಿತ್ತು ಅಲ್ಲಿ ಆಫ್ತಾಗಳಂತೆ. ಆಮೇಲೆ ಇನ್ನು ಮಧ್ಯದಲ್ಲಿ ರಂಗಸ್ವಾಮಿ ಅಂತ ಅಂದ್ಬಿಟ್ಟು ಅಂತ ಲಿಕ್ಕರ್ ಲಾಬಿ ಅವರಲ್ಲಿ ಲಿಕ್ಕರ್ ಕೆಲಸ ಮಾಡ್ತಾಯಿದ್ರು ಮಾಡುವಂಥದ್ದು. ಇದ್ರ ಮಧ್ಯೆ ಏನಾಗ್ತಾಯಿತ್ತು ಅಂತಂದರೆ ಈ ಬಿಸ್ನೆಸ್ ರೈವಲ್ರಿ, ಪೊಲಿಟಿಕಲ್ ರೈವರಿಗಳು ಜಾಸ್ತಿ ಆಗಿಬಿಟ್ಟಿತ್ತು. ಬೇರೆ ಇನ್ನೇನಿರಲಿಲ್ಲ ಅಲ್ಲೇನು ತುಂಬ ಮಂಡ್ಯದಲ್ಲಿ ಏನು ಹಫ್ತಾ ವಸೂಲು ಮಾಡೋಕ್ಕೆ ಏನು ದೊಡ್ಡ ಏನಂತ ಯಾವುದು ಅಂಡರ್ವರ್ಲ್ಡ್ ಆ್ಯಕ್ಟಿವಿಟೀಸ್ಗಳು ಏನೂ ಇರಲಿಲ್ಲ ಅಲ್ಲಿ. ವೈಯಕ್ತಿಕವಾದಂಥ ಇವು ಮತ್ತು ವೈಯಕ್ತಿಕವಾದಂಥ ಬಿಸ್ನೆಸ್ ರೈವಲ್ರಿಗಳು ಅವ್ರು ನಾಮಟ್ಟಕ್ಕೆ ತಗೊಂಡು. ಯಾಕೆಂದರೆ ಇವ್ನು ಚೀನಳ್ಳಿ ಶಂಕರ್ನ ಮರ್ಡರ್ ಮಾಡಿಸಿದ್ದಲ್ಲ, ಅದಕ್ಕೆ ಅವ್ರ ಕಡೆಯವರೆಲ್ಲ ಚೀನಳ್ಳಿ ಶಂಕರ್ನವರು. ಆಮೇಲೆ ಇನ್ನೊಬ್ಬ ಅಶೋಕ್ ಪೈ ಅಂತಿದ್ದ, ಅವನಿಗೂ ಒಂದು ಸ್ವಲ್ಪ ಆಗ್ತಾ ಇರಲಿಲ್ಲ. ಅವ್ರ ಕಡೆಯವರೆಲ್ಲ ಸೇರ್ಕೊಂಡು ಏನು ಮಾಡಿದ್ರು, ಮತ್ತಾಗಿ ನಮಗೇನು ಇವನು ಯಾವಾಗಿದ್ರೂ ತೊಂದರೆನೇ ಮುಗಿಸೇ ಬಿಡೋಣ ಅಂತ ಅನ್ನುವಂಥ ತೀರ್ಮಾನಕ್ಕೆ ಬಂದು ಮಾಡಿದಂಥ ಮರ್ಡರ್. ಅಶೋಕ್ ಪೈಗೆ ಏನು ಹೊಡೆದ್ಬಿಡ್ತಾನೆ, ಹೊಡಿಬಿಡ್ಬೋದು ಅಂತ ಮಾತುಕತೆ ನಡೀತಾ ಇತ್ತಲ್ಲ, ಆ ಒಂದು ವಿಚಾರದಲ್ಲಿ ಇದು ನಡೆದಿದ್ದು. ಪ್ಯೂರ್ಲಿ ವೈಯಕ್ತಿಕ, ಅದು ಬೇರೆ ಇನ್ನೇನು ಇಲ್ವೇ ಇಲ್ಲ. ಯಾವ ದೊಡ್ಡ ಸಾಮ್ರಾಜ್ಯನೂ ಕೆಡ್ಕೊಳ್ಳೋಕ್ಕೂ ಅಲ್ಲ, ಕೋಟೆ ಕಟ್ಕೊಳ್ಳೋಕ್ಕೂ ಅಲ್ಲ, ಏನೂ ಇಲ್ಲ. ವೈಯಕ್ತಿಕವಾದಂತಹ ರೌಡಿಸಮ್ಗಳು, ಪೊಲಿಟಿಕಲಿ ಬಿಸ್ನೆಸ್ ರೈವಲ್ರಿಗಳು ಪ್ಯೂರ್ಲಿ. ಯಾಕೆಂದ್ರೆ ನಾವು ಕೇಳಿಸ್ಕೊಂಡಿದ್ದೀವಿ ನಾವೆಲ್ಲ ಅದನ್ನೆಲ್ಲ ಮಾತುಕತೆಗಳನ್ನು. ಆ ಕಾರಣಕ್ಕೆ ಅದಾಯಿತು. ಅದಾದಮೇಲೆ ಅಲ್ಲೇನು ಇಲ್ಲ. ಈಗ ಎಪಿಸೋಡ್ ಲಿಂಕ್ ಸರ್ ಹೇಳಿರೋ ಎಪಿಸೋಡ್ ಲಿಂಕನ್ನು ಇಲ್ಲಿ ನಾನು ಹಾಕಿರ್ತೀನಿ ಮೇಲೆ ತಮ್ನೇಲಲ್ಲಿ, ಅಥವಾ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ. ದಯವಿಟ್ಟು ಹೋಗಿ ನೀವು ಕಮ್ಯುನಿಟಿ ಡಿಸ್ಕ್ರಿಪ್ಷನಲ್ಲಿ ನೋಡಿ, ಅದ್ರ ಬಗ್ಗೆ ಸರ್ ಡೀಟೇಲಾಗಿ ಮಾತಾಡಿದ್ರೆ ಅದನ್ನು ನೋಡಿ. ಅವಾಗಲಿ ಜೊತೆಯಲ್ಲಿ ಈ ಕೇಸ್ ಮಾಡ್ತಾ ಇದ್ದೆ ನಾನು, ಮಾಡಿಕೊಟ್ಟೆ, ಇನ್ಕ್ಲೂಡಿಂಗ್ ಪೆದ್ಗುಂಡನ್ನು ಮಾಡ್ತಾ ಇರಬೇಕಾದಂಥ ಸಮಯದಲ್ಲಿ ಇದು ಮಾಡಿದ್ದೀನಿ ನಾನು. ಅದನ್ನೂ ಮಾಡಿ ಅವ್ರು ಕೊಟ್ಟು, ಆಮೇಲೆ ಅವ್ರು ನಮ್ಮ SP ಅವರೆಲ್ಲ, ಆಮೇಲೆ ADGP ಇದ್ದರು ಲಾ ಆ್ಯಂಡ್ ಆರ್ಡ್ರು, ಅವ್ರಿಗೆಲ್ಲ ತಿಳಿಸಿ ಒಳ್ಳೆ ಕೆಲಸ ಮಾಡಿದ್ದೆ ಉಮೇಶ್, ನೋಡಿ ದಿಸ್ ಈಸ್ ಕರೆಕ್ಟ್ ವೇ ಆಫ್ ಫೈಂಡಿಂಗ್ ಎ ರಿಯಲ್ ಅಕ್ಯೂಸ್ಡ್ಗಳು. ಸುಮ್ಮನೆ ನನ್ನ ಮಕ್ಕಳು ಅವ್ರು ಯಾರೋ ಬರ್ತಾರೆ ಏನೋ ಮಾಡ್ತಾರೆ ಅಂದ್ಬಿಟ್ಟು ಅಂತೇಳಿ ಜೈಲಿಗೆ ಹೋಗ್ಬಿಟ್ಟು ನಮ್ಮನ್ನು ಬದನಾಮ ಮಾಡಿಬಿಡ್ತಾರೆ ಪೊಲೀಸ್ ಆಫೀಸರ್ಗಳನ್ನ ಅಂಥೇಳಿ ಅಂತ ಭಾಳ ಖುಷಿಪಟ್ರು. ಆವಾಗ ನಾನು ಯು ಡನ್ ಎ ವಂಡರ್ಫುಲ್ ಜಾಬ್ ಅಂತ ಹೇಳಿದ್ರೆ, ಆಗ ನಮ್ಮ ಸೀನಿಯರ್ ಆಫೀಸರ್ಗಳು ಹಂಗೆ ಹೇಳಿದಾಗ ನಮ್ಗೆ ಇನ್ನೂ ಆಕ್ಸಿಜನ್ ಜಾಸ್ತಿ ಆಗಿಬಿಡುತ್ತೆ. ಎಸ್, ನಾನು ಐ ಆಮ್ ಇನ್ ದ ರೈಟ್ ಟ್ರ್ಯಾಕ್ ಅಂತ ಅನ್ನಿಸ್ತದೆ. ಆವಾಗ ADGP ಸಾಹೇಬರು ಯಾರೋ ಇದ್ದರು, ಮತ್ತು ನಮ್ಮ ಸೀಮಂತ್ ಕುಮಾರ್ ಸಿಂಗ್ ಸಾಹೇಬರು SP ಇದ್ದರು. ಅವ್ರು ಭಾಳ ಖುಷಿಪಟ್ಟರು. ಎಸ್, ನೀವು ಇಲ್ಲೆಲ್ಲ ನಾವೇ ಇರ್ತೀವಿ ಅಂತ ಅಲ್ಲ ಸರ್, ಈಗ ಎಲ್ಲ ಕಡೆನೂ ಇರ್ತಾರೆ ಸರ್. ಈಗ ಕ್ಯೂಡ್ಗಳಿಂದ ಯಾರು ಬೇಕಾದ್ರೂ ಹಿಡಿಬೋದು, ಯಾರು ಬೇಕಾದ್ರೂ ಒಳಗಾಕ್ಬೋದು ಅವ್ರನ್ನೆಲ್ಲರೂ. ಏನು ಯಾರು ಆಯಾ ಪೊಲೀಸ್ ಸ್ಟೇಷನ್ನವ್ರು ಅಂತ. ಎಸ್, ಈ ಥರ ಮಾಡ್ಬೇಕು ನಾವು. ಕರ್ನಾಟಕ ಪೊಲೀಸ್ ಅಂದರೆ ಹಿಂಗೆ ಹಂಗೆ ಇರಬೇಕು ನೆಟ್ಟು.
ಎಲ್ಲೋ ಒಂದು ಕಡೆ ಬಿಟ್ಬಿಡೋದಲ್ಲ ಅವ್ರನ್ನ ಹಾಕಿ ಹಿಂಗೆ ಎಳೆದು ದೊಡ್ಡ ಬಲೆ ಹಾಕಿ ಎಳ್ಕೊಂಡು ಹೋಗ್ತೀವಿ ನೋಡಿ ಮೀನ ಹಂಗೆ ಹಾಕ್ಬಿಟ್ಟು ಎಲ್ಲ ಸೇರಿಕೊಂಡು ಆರ್ಗನೈಸ್ ಪೊಲೀಸಿಂಗ್ ಮಾಡಬೇಕಲ್ವ. ನಾನು ಒಬ್ಬನೇ ಮಾಡಿಬಿಟ್ರೆ ಆಗಲ್ಲ, ಎಲ್ಲ ಸೇರಿ ಎಳ್ಕೊಂಡು ಹೋಗ್ಬಿಟ್ರೆ ಹೊಳೆಯಿಂದ ಸಮುದ್ರದಿಂದ ಈಚೆ ತಗೊಂಡ್ಬಿಡ್ಬೋದು ಅವನ್ನೆಲ್ಲನೂ ಒಂದೇ ಸಾರಿ ಮುಗಿಸ್ಬಿಡ್ಬೋದು ಅವನ್ನ, ಬರ್ನ್ ಆಗ್ಬಿಡ್ತಾವೆಲ್ಲ 2 ದಿವಸ ಬಿಸಿಲಿಗೆ. ಹಂಗೆ ಎಲ್ಲೋ ಒಂದು ಕಡೆ ಸಣ್ಣ ಹೇಳಿದ್ರೆ ಆಗಲ್ಲ, ಅದು ಒಟ್ಟಿಗೆ ಎಳೆದ್ಬಿಟ್ಟು ಬಿಸಾಕ್ಬಿಟ್ಟು ಸುಟ್ಬಿಟ್ಟು ಕರಿಮೀನು ಮಾಡ್ಬಿಡ್ಬೇಕು ಆ ಕಡೆ, ಇಲ್ಲಾಂದರೆ ಆಗೋದೇ ಇಲ್ಲ. ಓಕೆ, ಅದು ದಟ್ ಈಸ್ ದ ರಿಯಲ್ ಆರ್ಗನೈಸ್ ಪೊಲೀಸ್. ಅವ್ರು ಆರ್ಗನೈಸ್ ಕ್ರೈಮ್ ಮಾಡಿದ್ರೆ ನಾವು ಆರ್ಗನೈಸ್ ಪಕ್ಕ ಪೊಲೀಸಿಂಗ್ ಮಾಡಿಬಿಟ್ರೆ ಇವ್ರನ್ನೆಲ್ಲ ಫಿನಿಶ್ ಮಾಡಿಬಿಡ್ಬೋದು. ವೆರಿ ನೈಸ್ ಸರ್, ವೆರಿ ನೈಸ್. ಸೊ ಎಸ್ ಸರ್, ಹೀಗಾಗಿತ್ತು. ಅದೇನಾಯ್ತು ಆಮೇಲೆ ನಾನು ನೀವು ಇದನ್ನು ಕೇಳಿದೆ. ಅದಾದಮೇಲೆ ಈ ಥರದ್ದೆಲ್ಲ ಚಟುವಟಿಕೆಗಳು ನಡೀತಾ ಇದ್ದವು ಸರ್ ನನಗೆ. ಆ ಕಡೆ ಜೈಲಲ್ಲಿ ಆ ಕಡೆ ಅವರಿದ್ದರು, ಆಮೇಲೆ ಈ ಕಡೆ CCB ಅವರು, ಈ ಕಡೆ ಅವರು ಟೀಮ್ಗಳಿಂದೆ ಬಿದ್ದಿರುವಂಥದ್ದು. ಆಮೇಲೆ ಈ ರಿಮೈನಿಂಗ್ ಟೀಮ್ ಯಾರು ಆಚೆ ಉಳ್ಕೊಂಡಿರುವಂಥವ್ರು ಯಾರು ಇದ್ದಾರಾ, ಇನ್ನು ಯಾರು ಉಳ್ಕೊಂಡವ್ರೆ ಆ್ಯಕ್ಟಿವಿಟೀಸ್ಗಳು ಮಾಡೋದಕ್ಕೆ, ಯಾರಿಗಾದ್ರೂ ಇಮಿಡಿಯೇಟಾಗಿ ಹೊಡೆಸ್ಬಿಡ್ತಾರೆ ಅವರು. ಅವ್ನ ಫಾಲೋವರ್ ಯಾರೊಬ್ಬ ಸಣ್ಣವ್ನ ಫಾಲೋವರ್ ಇದ್ರೂ ಅವ್ರನ್ನ ಎಕ್ಸಿಸ್ಟೆನ್ಸ್ ತೋರ್ಸೋಕೆ ಆಚೆ ಹೊಡೆಸ್ಬಿಡ್ತಾರೆ. ಓಕೆ, ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಇದೆಲ್ಲ ಆಗ್ತಾ ಇರುವಂಥ ಸಮಯದಲ್ಲೇ ನಾನು ಮೂರ್ಕಲ್ ದಿನೇಶ ಅಂತ ಅಂದ್ಬಿಟ್ಟು ಒಂದು ಗ್ಯಾಂಗು, ಯಾರ್ದು ಇವ್ರ ಗ್ಯಾಂಗ್ಗೆ, ಇವ್ರ ಫಾಲೋವರ್ ಗ್ಯಾಂಗ್ಗೆ, ಅವ್ರು ನೋಡೋದು ಅಲ್ಲಿ ಅಮ್ಮ ನರ್ಸರಿ ಹತ್ರ ಅಲ್ಲೊಂದು ಗ್ಯಾಂಗ್ ಒಂದು 12 ಜನ ಇಟ್ಕೊಂಡು ಚೆನ್ನಾಗಿ ಚೆಚ್ಚಿ ತೊಗೊಂಡೋಗ್ಬಿಟ್ಟು ಜೈಲಿಗೆ ಬಿಟ್ಟೆ. ಅಂದರೆ ಒಳಗೆ ಬಿಡ್ತಾ ಇದ್ದಾರೆ, ಇವ್ರನ್ನ ಒಳಗೆ ಕಳಿಸ್ತಾ ಇದ್ದಾರೆ. ರಿಪೇರಿಗಳು ನಡೀತಾ ಇದ್ದಾಗ ಏನಾಗ್ತದೆ ಅಂದರೆ ಸ್ವಲ್ಪ ಭಯ ಬಿಡ್ತಾರೆ. ಏನೂ ನಾವು ಮಾಡಲಿಲ್ಲ, ಒಡೆದು ಹಾಕಲಿಲ್ಲ ಅಂದರೆ ಅವ್ರನ್ನೆಲ್ಲ ಅವ್ನು ಡೌಟ್ ಹಾಕೈತಿಲ್ಲ, ಅವ್ನು ಒಳಗೆ ಹೋಗ್ತಾ ಅಲ್ಲೊಂದು ಟೀಮು. ಆಮೇಲೆ ಇನ್ನೊಂದು ಕೋರ್ಮಂಗಲದಲ್ಲಿ ಇನ್ನೊಂದು ಟೀಮು, ಫುಲ್ ಟೀಮು. ಇಲ್ಲಿ ಡೈರಿ ಮಹೇಶ ಮತ್ತು ಇವರೆಲ್ಲ ಒಂದು ಗ್ಯಾಂಗ್ ಇತ್ತು ಫುಲ್ ಟೋಟಲಿ. ಇವ್ರದ್ದು ಒಂಥರ ಏನು ಅಂತಂದರೆ ಯಾರ ಕಡೆನೂ ಗುರುತಿಸ್ಕೊಳ್ಳಲ್ರಿ ಇವರು, ಫುಲ್ ಟೀಮು. ಯೋಚನೆ ಮಾಡ್ಕೊಂಡು ಕುಂತಿರ್ತಾರೆ. ಮಾಡ್ಕೊಂಡಾದ್ಮೇಲೆ ಯಾರು ಹೇಳ್ಬಿಟ್ಟು ನೋಡಪ್ಪ ಇಷ್ಟು ಐತೆ, ಇಷ್ಟು ಕೊಡ್ತೀವಿ ನಾವು, ನೋಡಿ ಏನಿದೆ ಒಂದು ಸ್ವಲ್ಪ ಮಾಡ್ಬಿಡಿ ಹಿಂಗಿದೆ ಅಂತ ಹೇಳಿದ್ರೆ ಪಟ್ಟಂತ ಅವ್ನು ಗುಂಪಿತ್ತು, ಅವರು ಹೊಡೆದ್ಬಿಟ್ಟು ಬಂದ್ಬಿಡೋರು. ಇದೊಂದು ಒಂಥರ ಇವ್ರದ್ದೊಂಥರ ಶೇಡಿ ಟೀಮ್, ಯಾವಾಗೂ ಹಿಂಗೆ ಇರೋದು. ಮರ್ಡರ್ ಮಾತ್ರ ಮಾಡ್ಬಿಟ್ಟು ಬಂದ್ಬಿಡೋದು, ಕೂತ್ಕೊಬಿಡೋದು. ಇದೆಲ್ಲ ಗೊತ್ತಾಗಿ ಅವ್ರನ್ನ ಎತ್ತಾಕೊಂಡು ಬಂದು ಅವ್ರದ್ದೊಂದು ಟೀಮ್ ನೆತ್ತು ಒಳಗಡೆಗೆ ಬಿಸಾಕ್ತೆ ನಾನು. 2 ಟೀಮ್ ಬಿಸಾಕಿದ ತಕ್ಷಣ ಏನಾಗೋಯ್ತು, ಆಲ್ಮೋಸ್ಟ್ 3 ಟೀಮ್ನ ಒಂದೇ ತಿಂಗಳು ಬಿಸಾಕ್ಬಿಟ್ಟೆ ಒಳಗಡೆ. ಇವೆರಡು ಮತ್ತು ಪೆದ್ಗುಂಡನ ಟೀಮು, ಆಮೇಲೆ ಜಡೇಜರವಿ ಟೀಮು ಎಲ್ಲ ಶೇಕ್ ಆಗ್ಬಿಟ್ರು ಬೇರೆಯವರೆಲ್ಲ. ಏನು ಮಗ ನಿದ್ರೆ ಮಾಡ್ತಾ ಇದ್ದಾನ, ಏನು ಇವನು, ಏನು ಕತೆ ಮಾಡ್ತಾವನಲ್ಲ ಇವನು ಅಂತ. ಇನ್ಕ್ಲೂಡಿಂಗ್ CCB ಅವ್ರಿಗೂ ಒಂಥರ ಇದಾಯಿತು. ನಾವಿಷ್ಟು ಮಾಡ್ತಾಯಿದ್ದೀವಿ, ನಮ್ಮ ಕೈಗೆ ಸಿಗ್ತಾಯಿಲ್ಲ, ಅವರು ಈ ಥರ ಅಟ್ಯಾಕ್ ಮಾಡಿಬಿಡ್ತಾವನು ಇವನು ಅಂತ. ಏನಿಲ್ಲ, ನಿರಂತರವಾಗಿ ಕೆಲಸ ಮಾಡಿದ್ರೆ ಒಳ್ಳೆ ಒಂದು 10 ಜನ ಪೊಲೀಸರು ಇಟ್ಕೊಂಡ್ರೆ ಏನು ಬೇಕಾದ್ರೆ ಆಡ್ಬೋದು. ಬಟ್ ಎಲ್ಲ ನಮಗೆ ತಕ್ಕಾಗಿರ್ಬೇಕು. ಅವರು ಎಲ್ಲೂ ಅಂಬಕ್ ಮಾಡಬಾರ್ದು, ಎಲ್ಲೂ ಯಾರಿಗೂ ಏನು ಇನ್ಫಾರ್ಮೇಷನ್ಗಳು ಕೊಡಬಾರ್ದು. ಆಮೇಲೆ ನಾವು ಏನು ಹೇಳ್ಬೇಕು ಅವ್ರಿಗೆ, ಏನು ಹೇಳ್ಬಾರ್ದು ಅಂತ ಅನ್ನುವಂಥದ್ದು ಭಾಳ ಸಿಸ್ಟಮೆಟಿಕ್ಕಾಗಿ ಇಟ್ಕೋಬೇಕು. ನಾವೇನೆಲ್ಲ ಹೇಳ್ಬಿಟ್ರೆ ಅದೆಲ್ಲ ಪಾಸ್ ಆಗಿಬಿಡ್ತದೆ. ಆ ಗೌಪ್ಯತೆ ಇರಬೇಕು. ಮಾಡುವಂಥ ಕೆಲಸದಲ್ಲಿ ಅತ್ಯಂತ ಟ್ರಾನ್ಸ್ಪರೆನ್ಸಿ ಇರಬೇಕು, 100ಕ್ಕೆ 100ರಷ್ಟು. ಅದರಲ್ಲಿ ಏನೋ ಒಂದು ಅಂಬಕ್ ಮಾಡುವಂಥದ್ದು, ಟ್ರಾನ್ಸ್ಪರೆನ್ಸಿ ಇಲ್ಲದೆ ಹೋಗುವಂಥದ್ದು. ಆಮೇಲೆ ನನ್ನಲ್ಲಿ ಕ್ಲಿಯರ್ ಆಗಿರಬೇಕು. ಅವ್ನಿಗೆ ಹಿಡಿಬೇಕು, ಹೊಡಿಬೇಕು, ಫಿನಿಷ್ ಮಾಡಿ ಜೈಲಿಗೆ ತೊಗೊಂಡೋಗಿ ಬಿಸಾಕಬೇಕು. ಇಷ್ಟೇ ನಮ್ಮಲ್ಲಿ. ಆ ಥರ ಟ್ರಾನ್ಸ್ಪರೆನ್ಸಿ ಇದ್ದಾಗ ನಮ್ಮ ಸೀನಿಯರ್ ಆಫೀಸರ್ಗಳು ಯಾರೂ ನೀವೇನೂ ಮಾಡಬೇಡಿ ಅಂತ ಹೇಳಲ್ಲ, ಯಾರೂ ಅಡ್ಡ ಬರೋದಿಲ್ಲ. ಅವ್ರ ಮೋಟೋ, ಅವ್ರ ಇಂಟೆನ್ಷನ್ನೇ ಇವ್ರನ್ನ ಫಿನಿಷ್ ಮಾಡುವಂಥದ್ದು ಇದ್ದದ್ರಿಂದ ನಾವು ಆ ಕೆಲಸ ಮಾಡ್ತಾಯಿದ್ದಾಗ ನಮ್ಮ ನಿರಂತರವಾಗಿ ಪ್ರೋತ್ಸಾಹ ಮಾಡ್ತಾರೆ. ಅವಾಗ ನಮ್ಮ ಶರಶ್ಚಂದ್ರ ಸಾಹೇಬ್ರು ಇದ್ರು, DCP ಸಾಹೇಬರು. ಅವ್ರಿಗೆ ಗೊತ್ತಿತ್ತು ಇವನೊಂಥರ ರಾಕ್ಷಸ, ಅವ್ನು ಬಿದ್ದರೆ ಮೈ ಮೇಲೆ ಬಿಡಲ್ಲ ಅವನು ಅಂತ. ನಮ್ಗೆ ಬಿಡ್ಬಿಡಿದ್ರು, ಒಂಥರ ಬಸವ ಬಿಡ್ತಾರಲ್ಲ ಊರಲ್ಲಿ. ಕೆಲವು ಜನ ಏನು ಮಾಡ್ತಾರೆ, ಇದು ಎದುರ್ಕೊಬಿಡ್ತಾರೆ DCPಗಳು. ಏನಪ್ಪ ಏನಾರ ಮಾಡ್ಬಿಟ್ಟು ಎಲ್ಲರೂ ಹೋಗಿ ಅನಾಹುತ ಮಾಡಿಬಿಟ್ರೆ ನನ್ನ ತಲೆಗೆ ತಂದುಬಿಟ್ಟ ಇವನ್ನೆಲ್ಲ ಅಂತ ಅನಾಹುತ ತರುವಷ್ಟು ಇದು ನಾವು ಆ ಮಟ್ಟಕ್ಕೆ ದುಡುಕಿ ನಿರ್ಧಾರಗಳು ತಗೊಳ್ತಿರ್ಲಿಲ್ವಲ್ಲ. ಏನು ವಾಟ್ ಈಸ್ ರೈಟ್ ಅದನ್ನೇ ಮಾಡ್ಕೊಂಡು ಹೋದಾಗ ಎಲ್ಲೂ ತಪ್ಪಾಗಲ್ಲ. ಸಾಮಾನ್ಯವಾಗಿ ಅತ್ಯಂತ ಎಚ್ಚರಿಕೆ ನಾವು ತಗೋಬೇಕು. 100 ಮೀಟ್ರ್ ಯೋಚನೆ ಮಾಡೋವನಿದ್ರೆ ನಾವು 100 ಕಿಲೋಮೀಟ್ರ್ ಯೋಚನೆ ಮಾಡಬೇಕು. ನಾವು ಪೊಲೀಸ್ನವರು ಬೇರೆಯವರು 100 ಮೀಟ್ರ್ ಮಾಡೋರು ಅಂದರೆ ನಾವು 100 ಕಿಲೋಮೀಟ್ರು ದಾರಿನ ಸ್ಕ್ಯಾನ್ ಮಾಡಿಬಿಡ್ಬೇಕು. ಇದರಲ್ಲಿ ಏನೂ ತಪ್ಪಿಲ್ವಾ, ಏನೂ ಇಲ್ವಾ, ಸರಿನಾ ದಾರಿ, ಏನೂ ತೊಂದರೆ ಆಗಲ್ವಾ, ಯಾರಿಗೂ ಆಗಲ್ವಾ, ಆ ಥರ ಯೋಚನೆ ಮಾಡಿ ಕೆಲಸ ಮಾಡಿದಾಗ ಏನೂ ಆಗಲ್ಲ. ನಾವು 100 ಮೀಟ್ರ್ ಮಾಡೋವನೇ ಅಂದಾಗ ನೀವು 10 ಮೀಟ್ರ್ ಮಾಡಿದ್ರೆ ಎಡವಟ್ಟು ತಗ್ಲಾಕೊಬಿಡ್ತೀವಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.